ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರೇ ಯಾರನ್ನ ಕರೆಸಿ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀರಾ? ನಾವಂತೂ ತುಂಬಾ ದಿವಸದಿಂದ ಕಾಯ್ತಾ ಇದೀವಿ. ಹೊಸ ಹೊಸ ಅಡುಗೆಗಳನ್ನ ತೋರಿಸ್ತಾ ಇದ್ದೀರಾ, ನಾವೆಲ್ಲ ಬರ್ಕೊಳ್ತಾ ಇದೀವಿ, ಟ್ರೈ ಮಾಡ್ತಾ ಇದೀವಿ, ಮನೇಲೆಲ್ಲ ಖುಷಿಯಾಗಿದ್ದೀವಿ. ದಯವಿಟ್ಟು ಕಾರ್ಯಕ್ರಮ ಶುರು ಮಾಡಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅನ್ಕೊಂಡ್ವಿ ಯಾರನ್ನ ಕರೆಸಿ ಕಾರ್ಯಕ್ರಮ ಮಾಡಬೇಕು ಅಂತ. ಕೃಷ್ಣಪ್ಪ, GFC ಕೃಷ್ಣಪ್ಪ. GFC ಕೃಷ್ಣಪ್ಪ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಪೌಡ್ರು ಮಾಡ್ತಾರೆ, ಅವರೇ ಕಬಾಬ್ ಮಾಡ್ತಾರೆ, ಕಬಾಬ್ನ KG ಗಟ್ಟಲೆ ಕೊಡ್ತಾರೆ, ಸಿಕ್ಕಾಪಡೆ ಸಖತ್ತಾಗಿ ಬಿರಿಯಾನಿ ಮಾಡ್ತಾರೆ. ಅವರ ಹೋಟೆಲು ನಮ್ಮ ಮೈಸೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಪಕ್ಕಕ್ಕೆ ಇದೆ. ಇಷ್ಟೆಲ್ಲ ಮಾಡ್ಕೊಂಡಿದ್ದಾರೆ ಕೃಷ್ಣಪ್ಪ. ಅವರು ಸ್ವಲ್ಪ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದ್ದಾರೆ ಇವಾಗ. ಕೈಗೆ ಸಿಕ್ಕಲ್ಲ, ಸಿಕ್ಕಾಪಟ್ಟೆ ಎಲ್ಲಿದ್ದೀರಾ ಸರ್ ರೆಸ್ಟ್ ಮಾಡ್ತಾ ಇದೀವಿ ಸರ್ ಅಂತಾರೆ. ಇರಲಿ, ಬೆಳಗ್ಗೆ 5 ಗಂಟೆಗೆ ಎದ್ದಿರ್ತಾರೆ, ರೆಸ್ಟ್ ಮಾಡಲೇಬೇಕು. ಆ ವಯಸ್ಸಲ್ಲಿ ಅಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ. ಅವರು ನೋಡಿದ್ರೆ ನಮಗೆಲ್ಲ ಒಂದು ಸ್ವಲ್ಪ ಸ್ಫೂರ್ತಿ. ಓಕೆ, ಕೃಷ್ಣಪ್ಪ ಅವ್ರನ್ನ ಕರೆಸಿ ಒಂದು ಒಳ್ಳೆ ಚಾಪ್ಸ್ನ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ. ಒಂದೇ ಅಡುಗೆನ 5-6 ಜನ 5-6 ಥರ ಮಾಡ್ತಾರೆ. ಜೊತೆಗೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರ, ಅದೇನೆ ಮಟನ್ ಚಾಪ್ಸ್ ಅಂದರೆ 5-6 ಥರ ಮಾಡ್ತಾರೆ. ಕೃಷ್ಣಪ್ಪ ಸಾರ್, ನಾವು ನಾಟಿ ಸ್ಟೈಲಲ್ಲಿ ನಾವೇ ಕಿಂಗು, ನಮ್ಮನ್ನು ಬಿಟ್ಟು ನೀವು ಎಲ್ಲಿ ಮಾಡ್ಸೋಕ್ಕೆ ಸಾಧ್ಯ? ದಯವಿಟ್ಟು ನಮ್ಮನ್ನು ಕರ್ಸ್ಕೊಳ್ಳಿ, ಒಳ್ಳೆ ಒಂದು ಚಾಪ್ಸನ್ನು ಮಾಡಿ ತೋರಿಸ್ತೀವಿ ಅಂತ ಹೇಳಿದರೆ ಕೃಷ್ಣಪ್ಪ ಅವ್ರನ್ನ ಕರ್ಸ್ಕೊಳ್ತಾ ಇದ್ದೀನಿ. ಕೃಷ್ಣಪ್ಪನವರೇ ಬನ್ನಿ ಸರ್. ಓಕೆ ಕೃಷ್ಣಪ್ಪ, ನಮಸ್ಕಾರ. ಮತ್ತೆ ಇದೇ ಸಮಾಚಾರ ಎಲ್ಲ ಹೆಂಗಿದೆ? ಬಿಸ್ನೆಸ್ ಎಲ್ಲ ಸೂಪರ್ ಆಗಿದೆ, ನಡೀತಾ ಇದೆಯಾ? ಓಕೆ ಕೃಷ್ಣಪ್ಪ, ಏನ್ ಮಾಡ್ತಾ ಇದ್ದೀರಾ ಇವತ್ತು? ನಾಟಿ ಸ್ಟೈಲ್ ಅಲ್ಲಿ ಒಂದು ಸ್ಪೆಷಲ್ ಚಾಪ್ಸ್ ಮಾಡ್ಕೊಡೋಣ. ಅಲ್ಲ, ನೀವು ಚಾಪ್ಸ್ ಮಾಡ್ಕೊಡಿ. ನೀವು ಹೋಟ್ಲಿರೋ ಸಾಮಾನೆಲ್ಲ ತಂದು ಇಟ್ಕೊಂಡ್ಬಿಟ್ರೆ ಹಿಂಗೆ? ಇಲ್ಲ, 4 4 4 8 4 3 4 4 4 20 21 28 ಐಟಮ್ ಹಾಕ್ಬೇಕಾ? ಇಲ್ಲ, ಇದ್ರಲ್ಲಿ ನಾನು ತೋರಿಸಿದ್ ಏನ್ ನೀವು ಮಾಡಲ್ಲ ಈಗ. ಅವರೆಲ್ಲ ಈ ಕಲ್ತು ಬರ್ಕೊಳ್ಳಿ, ಅದನ್ನ ಪೌಡರ್ ಅವ್ರು ಮಾಡ್ಕೋಬೇಕು. ಪೌಡರ್ ಮಾಡ್ಕೋಬೇಕಾಗ್ತಿಲ್ಲ? ಅಲ್ಲ, ಅವ್ರು ಮಾಡ್ಕೊಳ್ತಾರೆ, ನಾನು ಹೇಳಿದ್ರೆ ಅವ್ರು ಮಾಡ್ಕೊಳ್ತಾರೆ. ಅದಕ್ಕೆ ತುಂಬಾ ಜನ ಡಿಮಾಂಡ್ಸ್ ಇದೆ, ಏನ್ ಸರಿಯಾಗಿ ಹೇಳಲ್ಲ. ಇವಾಗ ಗೊತ್ತಾಯ್ತಾ ನಿಮ್ಗೆ? ನನ್ನ ಮಧ್ಯೆ ಹೇಳ್ತಿದ್ದೆ ಸರ್, ಕರೆಕ್ಟ್ ಆಗಿ ಹೇಳ್ಬೇಕು, ಇಲ್ಲ ಜನ ಕೇಳ್ತಾರೆ ಅಂತಿದ್ದೆ. ಫೋನ್ ಮಾಡಿ ಕೇಳ್ತಾರೆ. ಅದನ್ನ ನಾನು ಪೌಡರ್ ರೆಡಿ ಮಾಡಿಬಿಟ್ಟಿದ್ದೀನಿ. ಬಟ್ ಅವ್ರು ಏನೇನು ಮಾಡ್ಬೇಕು ಅಂತ ನಾನು ಒಂದ್ಸರಿ ತೋರಿಸ್ಬಿಡ್ತೀನಿ. ಓಕೆ ಕೃಷ್ಣಪ್ಪ, ಇವಾಗ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳ್ಬಿಡಿ. ನಾಟಿ ಸ್ಟೈಲ್ ಮಟನ್ ಚಾಪ್ಸ್ ಬೇಕಾಗುವ ಸಾಮಗ್ರಿಗಳು: ಮಟನ್, ಈರುಳ್ಳಿ, ಸಾಂಬಾರ್ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಹುರಿಗಡಲೆ, ಗಸಗಸೆ, ತೆಂಗಿನಕಾಯಿ ತುರಿ, ಟೊಮ್ಯಾಟೊ, ಮಟನ್ ಮಸಾಲ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ, ಉಪ್ಪು, ಎಣ್ಣೆ. ಇದು ಏನೋ ಪೌಡರ್ ತಂದಿದ್ರಿ? ಇದು ಪೌಡರ್ ಹೇಳಿ. ನಾವು ನಮ್ದೇ ಸ್ವಂತ ನಾವೇ ಮಾಡ್ಕೊಂಡಿದೀವಿ. ಓಕೆ, ಗ್ರಾಹಕರು ಅವರೇ ಮನೇಲಿ ಮಾಡ್ಕೊಳ್ಳಿ. ಅಲ್ಲ, ಈ ಪೌಡರ್ ಹಾಕ್ತೀರಾ ನೀವು? ಈ ಪೌಡರ್ ನಾನು ಚಾಪ್ಸ್ ಯೂಸ್ ಮಾಡ್ತೀನಿ. ಓಕೆ, ಇದ್ರೊಳಗೆ ಏನೇನಿದೆ? ಇಲ್ಲಿ ಏನಿದೆ ಅಂದ್ರೆ 100 ಗ್ರಾಮ್ ಖಾರ ಮೆಣಸಿಕಾಯಿ, 100 ಗ್ರಾಮ್ ಮಣ್ಕಟ್ಟು ಮೆಣಸಿಕಾಯಿ, ಆಯ್ತು. ಗುಂಟೂರು ಮೆಣಸಿಕಾಯಿ 100 ಗ್ರಾಮ್, ಆಯ್ತು. ಧನಿಯಾ 100 ಗ್ರಾಮ್, ಆಯ್ತು. ಚಕ್ಕೆ 25 ಗ್ರಾಮ್, ಆಯ್ತು. ಏಲಕ್ಕಿ 25, ಆಯ್ತು. ಲವಂಗ 25, ಆಯ್ತು. ಶುಂಠಿ, ಒಣಶುಂಠಿ ಒಣ ಶುಂಠಿ 25, ಕಸ್ತೂರಿ ಮೆಂತ್ಯ 25, ಓಕೆ. ಚಾಕಾಯಿ 2 ಪೀಸು, ಓಕೆ. ಜಾಪತ್ರೆ 25, ಲವಂಗ 25, ಓಕೆ. ಮೆಣಸು 25, ಓಕೆ. ಇಷ್ಟನ್ನು ಮಾಡಿ ಹುರಿದು ಪೌಡರ್ ಮಾಡ್ಕೊಂಡಿದ್ದೀವಿ. ಪೌಡ್ರ್ ಮಾಡಿ ನೀವು ಇಟ್ಕೊಂಡ್ಬಿಟ್ರೆ ಮನೇಲಿ ಯಾವಾಗ ಚಾಪ್ಸ್ ಮಾಡ್ಬೇಕಂದ್ರೆ ಆ ಪೌಡ್ರನ್ನ ಹಾಕೊಂಡ್ರೆ ಅದ್ಭುತವಾಗಿರೋ ಚಾಪ್ಸು ನಿಮ್ಮಲ್ಲಿ ನೀವೇ ರೆಡಿ ಆಗುತ್ತೆ. ಹೋಟೆಲ್ ತಿನ್ನೋಂಗೂ ಇರುತ್ತೆ, ಹಮ್ ಅಂತ ಇರುತ್ತೆ. ಇಷ್ಟನ್ನ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ನಾವು ಸ್ಟ್ರಿಕ್ಟಾಗಿ ಹೇಳಿದ್ವಿ, ಏನಪ್ಪ ನೀವು ಕೃಷ್ಣಪ್ಪನವ್ರು ಬೇಕಾದಂಗೆ ಪೌಡ್ರ್ ತಂದು ಹಾಕೊಂಡು ರುಚಿಯಾಗಿ ನಮಗೆ ತೋರಿಸ್ಬಿಡ್ತೀರಾ? ನಮ್ಮಲ್ಲಿ ನಾವು ಹಾಕಿ ಮಾಡಿದ್ರೆ ಆ ರುಚಿನೂ ಬರಲ್ಲ, ವಾಸನೆನೂ ಬರಲ್ಲ, ಏನು ಮಾಡೋದು ಅಂತ ಸಿಕ್ಕಾಪಟ್ಟೆ ಜನ ಕಂಪ್ಲೇಂಟ್ ಮಾಡಿದ್ರು. ಅದಕ್ಕೆ ಅವರು ಈ ಪೌಡ್ರ್ ಮಾಡಬೇಕಂದ್ರೆ ಏನೇನು ಹಾಕ್ಬೇಕು ಅಂತ ನಿಮ್ಗೆ ಹೇಳಿದ್ದಾರೆ. ಅದನ್ನ ಬೇಕಾದ್ರೆ ಇನ್ನೊಂದ್ಸರಿ ಆಮೇಲೂ ಹೇಳಿಸ್ತೀನಿ ನಾನು. ಇದನ್ನ ಬರೆದಿಟ್ಕೊಳ್ಳಿ, ಪೌಡ್ರ್ ಮಾಡ್ಕೊಳ್ಳಿ, ರುಚಿಯಾಗಿ ಗೌಡ್ರ ಸ್ಟೈಲಿನ ಚಾಪ್ಸ್ ಅನ್ನ ಮಾಡ್ಕೊಂಡು ಮಲ್ಲೆ ತಿನ್ಕೊಳ್ಳಿ. ಓಕೆ, ಏನ್ ಕೊಡಿ ಮಾಡ್ತೀನಿ. ಕೊಡಿ, ಒಂದು ಪ್ಯಾನ್ ಕೊಡಿ, ಕುಕ್ಕರ್ ಕೊಡಿ. ಕುಕ್ಕರ್ ಕೊಟ್ಬಿಡ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದಿ. ಓಕೆ ಸರ್. ಆದ್ಮೇಲೆ ಇದು ರಾಜಿ ಈರುಳ್ಳಿ. ರಾಜಿ ಈರುಳ್ಳಿ ಎಲ್ಲ ನಾವು ಸಾಂಬಾರ್ ಈರುಳ್ಳಿ ಅಂತೀವಿ. ಸಾಂಬಾರ್ ರಾಜಿ ಈರುಳ್ಳಿ ಅದೆಲ್ಲಿಂದ ಬಂತ ಗೊತ್ತಿಲ್ಲ. ಕೃಷ್ಣಪ್ಪ ಒಂದು ಹೊಸ ಪದ ಎಲ್ಲ ಬೇರೆ ಕಲ್ತ್ಕೊಂಡ್ರೆ. ಹೆಸರು ಒರಿಜಿನಲ್ ಹೆಸರು ರಾಜಿ ಈರುಳ್ಳಿನೇ. ಸುಂದರಿ ಕೃಷ್ಣಪ್ಪ, ನೀವು ಹೇಳೋದಲ್ಲ. ಸಾಂಬಾರ್ ಈರುಳ್ಳಿ ಅನ್ನೋದು ಅದು ಈರುಳ್ಳಿ ಬೇರೆ ಅಂತಾರೆ ಇದೆ, ಹಂಗಂತೀರಾ? ಕನ್ಫ್ಯೂಸ್ ಆಗೋದು ಹೆಂಗೆ ಜನಕ್ಕೆ. ರಾಜಿ ಈರುಳ್ಳಿ ಸಣ್ಣ ಸಣ್ಣ ರಾಜಿ ಈರುಳ್ಳಿ ಅಂತ, ದಪ್ಪರ ರಾಜಿ ಈರುಳ್ಳಿ ಅಂತಾರೆ. ಇದು ನಮ್ಮ ಸಣ್ಣ ಸಣ್ಣ ರಾಜಿ ಈರುಳ್ಳಿ ಅಂತಾರ, ಸಾಂಬಾರ್ ಈರುಳ್ಳಿ ಅಂತೀವಿ. ಓಕೆ, ಎಷ್ಟು ಮಾಡಕ್ಕೆ ಒಂದು 20 ನಿಮಿಷ ಬೇಕಾ? ಒಂದು 20 ನಿಮಿಷ ಮುಗಿಸ್ಬಿಡ್ಬೋದು. ಮುಗಿಸ್ಬೋದಲ್ಲ? ಒಳ್ಳೆ ಚಾಪ್ಸ್. ಇದು ಕಾಂಬಿನೇಷನ್ ಏನು ಚೆನ್ನಾಗಿದೆ. ಕಾಂಬಿನೇಷನ್ ನೀವು ಪೂರಿ ಮಾಡ್ಕೊಳ್ಳಿ, ಚಪಾತಿ ಮಾಡಿ, ರೈಸ್ ಅಲ್ಲಿ ತಿನ್ನಿ, ಎಲ್ಲಕ್ಕೂ ಸೂಪರ್. ಮುದ್ದೆ ಇನ್ನು ಹೇಳ್ ಮಾಡಿಸಿದ್ದು ಮುದ್ದೆ ತಿಂತೀರಾ ಚಂದಪ್ಪ? ಕೃಷ್ಣಪ್ಪ, ಏನ್ ಸರ್ ಗೌಡ್ರಾಗಿ ನೀವು ಕೇಳಿದ್ರೆ ನಾನು ಏನು ಯಾವಾಗ ನೀವು ಮುದ್ದೆ ತಿಂದೆ ಅಂತ ಹೇಳಿಲ್ಲ. ನಿಮ್ಮ ಹೋಟ್ಲಲ್ಲೂ ಮುದ್ದೆ ಮಾಡಲ್ಲ,
ನಾವು ಮುದ್ದೆ ಮಾಡಲ್ಲ ಅಂದ್ರೆ ನಮ್ದೆಲ್ಲ ಸ್ವಲ್ಪ ಹೈಟೆಕ್ ಇದೆ, ಎಲ್ಲ ಮುದ್ದೆ ಎಲ್ಲ ಇಟ್ಕೊಂಡು ಇದು ಮಾಡೋಕ್ಕಾಗಲ್ಲ. ಓಕೆ, ಇರೋದ್ರಲ್ಲಿ ರೈಸ್ ಎಲ್ಲ ಸ್ಪೆಷಲ್ ಕೊಡ್ತೀವಲ್ಲ, ಅದೇ ಸಾಕು. ಅದೇ ಸಾಕು ಅಂತ ಒಂದು ಓಕೆ, ಹಾಕೋಬೋದು, ಹಾಕೊಳ್ಳಿ ಸರ್. ಹಾಕೊಳ್ಳೋಣ. ಇದು ಹಂಗೆ ಸ್ವಲ್ಪ ಫ್ರೈ ಮಾಡ್ತಾ ಇರಿ. ಓಕೆ ನಾನು ಅಷ್ಟೊತ್ತಿಗೆ ಮಿಕ್ಸಿನಲ್ಲಿ ಓಕೆ, ಈ ಶುಂಠಿನೂ ಇದು ಸ್ವಲ್ಪ ಅದೇ. ಗ್ರೈಂಡ್ ಮಾಡ್ಕೊತೀನಿ. ಶುಂಠಿ ಮತ್ತೆ ಅದೊಂದೆಡೆ ಗ್ರೈಂಡ್ ಮಾಡ್ಕೋಬೇಕಾಗಿರೋದು. ಶುಂಠಿ ಓಕೆ, ಬೆಳ್ಳುಳ್ಳಿ. ಶುಂಠಿ ಬೆಳ್ಳಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ? ರೆಡಿಮೇಡ್ ಹಾಕಿದ್ರೆ ಚೆನ್ನಾಗಿರಲ್ಲ ಸರ್, ರೆಡಿ ಮಾಡಿ ಯಾವತ್ತು ಹೋಗ್ಬಾರ್ದು ಅಲ್ವಾ? ಮೊನ್ನೆ ನಮ್ಮ ಫ್ರೆಂಡ್ಸು ನಿಮ್ಮ ಹೋಟ್ಲಿಗೆ ಬಂದು ಭಾಳ ಖುಷಿ ಆಗ್ಬಿಟ್ಟಿದ್ರು, ಅದ್ಭುತ ಖುಷಿ ಆಗ್ಬಿಟ್ಟಿದ್ರು ಅವರು. ಒಳ್ಳೆ ಫ್ರೈ ಆಗಿದೆ. ಫ್ರೈ ಆಗಿದೆ. ಓಹೋ, ಶುಂಠಿ ಬೆಳ್ಳಿ ಪೇಸ್ಟ್ ಮಾಡ್ಕೊಂಬಿಟ್ರಾ? ಶುಂಠಿ ಬೆಳ್ಳಿ ಪೇಸ್ಟ್ ಆಯಿತು. ಹಾಕು. ಮಗನ ಮೇಲೆ ಪೂರ್ತಿ ಹೋಟ್ಲು ಬಿಟ್ಬಿಟ್ಟಿದ್ದೀರಾ? ಅವ್ರ ಮೇಲೆ ಅಲ್ಲ, ಅಡುಗೆ ಮಾಡ್ಕೊಡ್ತೀನಿ ನಾನು, ಸೇಲ್ ಮಾಡೋದಲ್ಲ ಅವ್ರೆ. ಓಕೆ, ಕುದೀತಾ ಇದೆ. ಏನಾರು ಹಾಕೊಳ್ಳೋದಿದ್ರೆ ಹಾಕೋಬೋದು. ಹಾಕೊಳ್ಳೋಣ. ಒಂದು ಸೆಕೆಂಡ್, ಸ್ವಲ್ಪ ಸ್ಮೆಲ್ ಹೋಗ್ಬೇಕು, ಹಸಿ ವಾಸನೆ ಹಸಿ ಹೋಗ್ಬೇಕು. ವಾಸನೆ. ಇಲ್ಲಾಂದ್ರೆ ಶುಂಠಿ ಬೆಳ್ಳುಳ್ಳಿ ಮಾತ್ರ ಯಾವತ್ತು ಎಷ್ಟೊತ್ತು ನೀವು ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ. ಅಲ್ಲಿ ಇಲ್ಲಿ ನಿಮ್ಗೆ ಅಷ್ಟೊಂದು ಕಾಲ ಅವಕಾಶ ಇರಲ್ಲ. ನಮ್ಮ ಅಂಗಡಿನೆಲ್ಲ ತುಂಬ ಫ್ರೈ ಮಾಡ್ತೀವಿ. ಹೌದಲ್ಲ? ಮಿನಿಮಮ್ 1/4 ಗಂಟೆ ಫ್ರೈ ಮಾಡೇ ಮಾಡ್ತೀವಿ. ಓಕೆ ಓಕೆ. ಒಂದು ಬಿರಿಯಾನಿ ಮಾಡಬೇಕಾದ್ರೆ ನೀವು ಶುಂಠಿ ಬೆಳ್ಳುಳ್ಳಿ ಹಾಕಿದಾಗ ಒಂದು 1/4 ಅವರ್ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಅದ್ಭುತವಾಗಿರ್ತದೆ. ಓಕೆ ಓಕೆ. ಅದೇ ನಮ್ಮ ಅಂಗಡಿ ನಾವು ಬಂದರೆ ಹೇಳಿದ್ರೆ ನೀವು 24 ಅವರ್ಸ್ ಬಿರಿಯಾನಿ ಟೈಮ್ ಕೊಡ್ತೀವಿ ಅಂದರೆ ಅದೇ ಕಾರಣ. ಇವಾಗ ಬಾಯ್ಲಿಂಗ್ ಸಿಸ್ಟಮ್ ತುಂಬ ಚೆನ್ನಾಗಿರ್ತದೆ. ಓಕೆ, ಗ್ಯಾಸ್ ಖರ್ಚಾಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂದ್ಬಿಟ್ಟು ಪಟಾಪಟ್ ಮಾಡಿ ಮುಗಿಸಿದ್ರೆ ನಿಮ್ಗೆ 4-5 ಅವರ್ ಐಟಮ್ ಕೆಟ್ಟೋಗ್ಬಿಡ್ತದೆ. ಅದು ಹೇಗಾದ್ರೆ ಬೇಗ ಫ್ರೈ ನೋಡಿ ಇದಾಗೋಗ್ಬಿಡ್ತೀವಿ, 5 ನಿಮಿಷಕ್ಕೆಲ್ಲ ಆಗೋಯ್ತಲ್ಲ. ಅಷ್ಟೇ 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 ಅಷ್ಟೇ. ಇದೆ ಒಂದು ಚಿಟಿಕೆ ಅರಿಶಿನ ಹಾಕೋಣ. ಮಟನ್ ಚಾಪ್ಸ್ ಹಾಕೊಳ್ತಾ ಇದ್ದೀರಾ? ಮಟನ್ ಚಾಪ್ಸ್ ಹಾಕಿ ಕೂಗಿಸ್ಬೇಕಾಗಿದ್ದೀನ ಫಸ್ಟು, ಕೂಗಿಸ್ಬಿಡೋಣ, ಆಮೇಲೆ ಸಾರು ಮಾಡ್ಕೊಂಡು. ಆಮೇಲೆ ಸಾಂಬಾರು ಮಾಡಿ. ಬಟ್ ಒಟ್ಟಿಗೆ ಹಾಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಹೆಂಗೆ ಮಾಡಿದ್ರು ಆಯ್ತು. ಒಟ್ಟಿಗೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಟ್ಟಿಗೆ ಮಾಡ್ಬಿಡೋಣ ಬಿಡಿ. ಒಟ್ಟಿಗೆ ಮಾಡೋಣ. ಏನು ಇದು ಬೇಯ್ತಾ ಇರಲಿ. ಓಕೆ, ಬೇರೆ ಕೆಲಸ ಮಾಡ್ಕೊಳ್ಳೋಣ. ಇನ್ನೇನು ಖಾರ ಎಲ್ಲ ರೆಡಿ ಮಾಡ್ಕೋಬೇಕಾ ನೀವು? ರೆಡಿ ಮಾಡ್ಕೊಂಡು ಮತ್ತೆ ಇನ್ನೊಂದು ಎರಡು ಥರ ರೆಡಿ ಮಾಡ್ಬೇಕಾಗ್ತದೆ. ಮಾಡ್ಬಿಡಿ ಬಿಡಿ, ಬೇಯ್ತಾ ಇರುತ್ತೆ ಬಿಡಿ. ಬೇಯ್ತಾ ಇರಲಿ. ಆಮೇಲೆ ಒಟ್ಟಿಗೆ ಕುಕ್ಕರ್ ಕೂಗ್ಸೋಣ. ನಿಮ್ದು ಎವರೆಸ್ಟ್ ಅವ್ರದ್ದು ಚಿಲ್ಲಿ ಪೌಡರ್ ಹಾಕಿ. ಎವರೆಸ್ಟ್ ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಎವರೆಸ್ಟ್ ಧನಿಯಾ ಪೌಡರ್, ಎವರೆಸ್ಟ್ ಧನಿಯಾ ಪೌಡರ್. ಇದು ಆಮೇಲೆ ಸಾಕು. ತಿರ್ಸ್ಕೊಳ್ಳಿ. ಎಣ್ಣೆ ಹಾಕ್ಲಾ ಸ್ವಲ್ಪ ಇದಕ್ಕೆ? ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕಿ, ಲೈಟಾಗಿ ಹಾಕ್ತೀನಿ. ಸ್ವಲ್ಪ ಇದು ವಾಟರ್ ಸುಂಡ್ರಲ್ಲಿ ಅಲ್ಲ, ಉಣ್ಲಿ. ವಾಟರ್ ಸ್ವಲ್ಪ ಸೇರ್ಸೋಣ. ಸ್ವಲ್ಪ ವಾಟರ್ ಸೇರಿಸಿ. ಅಲ್ಲಿದೆ ನಿಮ್ಮ ಪಕ್ಕ ಇದೆ ವಾಟರ್. ಬಾಂಡೆ ಇಟ್ಟಿದ್ದೀರಾ, ಸ್ವಲ್ಪ ಎಣ್ಣೆ ಹಾಕಿದ್ರಲ್ಲ. ಓಕೆ, ಎಣ್ಣೆ ಹಾಕಿದ್ದೀನಿ, ಬಾಂಡಿ ಇಟ್ಟಿದ್ದೀನಿ, ಬಾಂಡಿ ಕಾಯ್ತಾ ಇದೆ. ಹಾಕ್ಕೊಡಿ ಬನ್ನಿ. ಈರುಳ್ಳಿ ಮತ್ತೆ ಓಕೆ, ಅಲ್ಲಿ ಸ್ಲೈಸ್ ಮಾಡಿ ಹಾಕಿದ್ದೀವಿ ಫ್ರೈಗೆ. ಓಕೆ, ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಓಕೆ, ಸ್ವಲ್ಪ ಕೆಂಪಣ್ಣ ಗ್ರೈಂಡ್ ಆಗಲಿ, ಇದಾಗಲಿ. ಇನ್ನೇನು ಹಾಕೊಳ್ತೀರಾ ಇದ್ರ ಜೊತೆಗೆ? ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ, ನಾಟಿದೆ ಆಗಬೇಕು. ದಿನ ನಿಮ್ಮ ಹೋಟ್ಲಲ್ಲಿ ನಾಟಿಲಿ ಹಾಕ್ತೀರಾ ನೀವು? 100%. ರುಚಿ ಬರಲ್ವಾ? ಅದಕ್ಕೂ ನಿಮಗೆ ಬೇರೆ ಸೊಪ್ಪು ತುಂಬ ಅಜಾಜಾಂತರ ಡಿಫ್ರೆನ್ಸ್ ಇರ್ತದೆ. ಹೌದಾ? 50%. ಇದು ಮೆಂತ್ಯ ಸೊಪ್ಪು, ಓಕೆ, ಸ್ವಲ್ಪ ಯೂಸ್ ಮಾಡ್ಕೊಳ್ಳೋಣ. ಹ್ಮ್. ಇದು ಪುದೀನ ಸೊಪ್ಪು, ಇದು ನಾಟಿನೇ ಆಗಬೇಕು. ಎಲ್ಲ ನಾಟಿನೇ? ಎಲ್ಲ ನಾಟಿನೇ. ಮೆಂತ್ಯ ಸೊಪ್ಪು ನಾಟಿನೇ. ನಾಟಿ ಹೋಟ್ಲು ಮಾಡಿದ್ದು ಸಾಕು, ಈ ನಾಟಿ ಸೊಪ್ಪು ಹಾಕೋದು ಸಾಕು. ಎಲ್ಲ ನಾಟಿ ಸ್ಟೈಲಲ್ಲೇ ಮಾಡಿದ್ವಿ. ಸ್ವಲ್ಪ ಫ್ರೈ ಆಗಲಿ. ನಾವು ಮಾಡೋದು ಏನೋ ಒಂದು ವಿಭಿನ್ನವಾಗಿದ್ರೆ ತಾನೇ ಜನ ಒಪ್ಪೋದು. ಎಸ್ ಖಂಡಿತ ಅಲ್ವರಾ? ಯಾಕಂದ್ರೆ ಎಲ್ಲಾರ ಮಲ್ಲೂ ಅವ್ರು ಚಾಪ್ಸ್ ಮಾಡ್ಕೊಳ್ತಾರೆ. ಅದು ಬೇರೆ ವಿಚಾರ.
ನಾವು ತೋರಿಸಿದಾಗ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು, ಇದ್ದಾಗ ರುಚಿಯಾಗಿರ್ಬೇಕು. ರುಚಿಯಾಗಿರ್ಬೇಕು. Yes. ಜನ ಅದನ್ನ ಒಪ್ಪಬೇಕು. ಸಡನ್ ಆಗಿ ನಾವು ಹೇಳೋವಂಥ ಪದಾರ್ಥ ನೀವು ಮನೇಲೇ ನೋಡಿ ಮಾಡೋಂಥದ್ದು. ಇವಾಗ ಸಾರಿ ತಲೆ ಕಟ್ಸ್ಕೊಂಡು ಹುಡ್ಕೋ ಪದಾರ್ಥ ನಾನೇನು ಹೇಳಲ್ಲ. ಓಕೆ, ಎಲ್ಲ ಮನೇಲೇ ಇರ್ತದೆ, ಅಕ್ಕಪಕ್ಕ ಅಂಗಡಿಗಳಲ್ಲೂ ಸಿಗ್ತದೆ. ಹೌದೌದು. ಸ್ವಲ್ಪ ತೆಂಗಿನ ತುರಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ಗಸಗಸೆ, ತೆಂಗಿನಕಾಯಿ, ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು, ಸ್ವಲ್ಪ ಹುರುಗಡ್ಲೆ ಹಾಕೊಳ್ಳೋಣ. ಓಹೋ, ಹುರ್ಗಡ್ಲೆ ಹಾಕ್ತೀರಾ? ಹುರುಗಡ್ಲೆ ನಮಗೆ ತುಂಬಾ ಜನ ಅಡ್ರೆಸ್ದು ಪ್ರಾಬ್ಲಮ್ಮು. ಯಾಕೋ? ಅಯ್ಯೋ ಬಂದು ಕೇಳ್ತಾ ಇರ್ತಾರೆ, ಎಲ್ಲಿ ಅಡ್ರೆಸ್? ನಿಮ್ಮ ಅಡ್ರೆಸ್? ನಮ್ಮ ಅಡ್ರೆಸ್ನೇ. ಹೌದು, ಬಂದು ಹೆಂಗ್ ಬರ್ತಾರಲ್ಲಿ ಪಾಪ, ಗೊತ್ತಾಗಲ್ಲ, ಏನಿಲ್ಲ. ಸ್ಯಾಟಲೈಟ್ ಹೈತ್ರಲ್ಲಿ ಬೀದಿ ಅಂಗಡಿಗಳು ಇದಾವೆ ತುಂಬಾ. ಅಲ್ಲೇ ಬೀಚ್ ಒಂದು ಬೋರ್ಡ್ ಹಾಕ್ಸಿ, ಮೇನ್ ರೋಡ್ ಅಲ್ಲಿ ಬೋರ್ಡ್ ಹಾಕ್ಸಿ, GFC ಗೆ ದಾರಿ ಅಂತ ಅದೆಲ್ಲ ಮಾಡಬೇಡಿ. ಓಕೆ ಓಕೆ ಓಕೆ, ಒಳ್ಳೆ. ಆಫ್ ಮಾಡಿ, ಅದನ್ನ ಆಫ್ ಮಾಡೋಣ. ಮಾಡ್ಬಿಡಿ. ಅದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ. ಒಳಗೆ ದೊಡ್ಡದೇ ಮಿಕ್ಸ್ ತಗೊಂಡು ಒಟ್ಟಿಗೆ ಹಾಕೋಬೋದಲ್ಲ ಎಲ್ಲಾನು? ಇಲ್ಲ, ಇದು ಹಂಗೆ ಹಾಕ್ಬಿಡ್ದು. ಅದೇ ವಿರೋಧವಾಗಿ ಯಾವ ಅಡುಗೆ ಊಟದಲ್ಲಿ ನಮ್ಮ ವಿರುದ್ಧವಾಗಿ ಯಾವುದು ಮಾಡಿಕೊಡ್ದು. ವಿರುದ್ಧ ಏನು? ಅದು ಯಾವ ಟೈಮ್ನಲ್ಲಿ ನೀವೇನು ಹಾಕ್ಬೇಕು ಆಗ ಹಾಕಿದ್ರೇನೆ ಅದಕ್ಕೊಂದು ಇದು ಸಿಗೋದು. ಹಂಗಂತೀರಾ? ಖಂಡಿತ. ಓಕೆ ಓಕೆ. ಇದು ಟೊಮಾಟೊ, ಇದು ಆಗಿದೆ ಈಗ. ಓಕೆ, ಟೊಮೆಟೊ ನೀವು ಎಲ್ಲ ಒಟ್ಟಿಗೆ ಹಾಕಿದ್ರಲ್ಲ, ಒಟ್ಟಿಗೆ ಹಾಕಿದಾಗಲೇ ನೀವು ಅಡಿಗೆ ಆ ಟೇಸ್ಟ್ ಎಲ್ಲ ಕೆಟ್ಟೋಗೋದು. ಓಕೆ, ಯಾವ ಪ್ರಮಾಣದಲ್ಲಿ ಯಾವಾಗ ಅದನ್ನ ಸೇರಿಸಿದ್ರೆ ಅದಕ್ಕೆ ಮ್ಯಾಚಿಂಗ್ ಆಗ್ತಾ ಇರ್ತದೆ. ನೋಡಿ, ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ಹಾಕಿ ಹಾಕಿ ಹಾಕಿ. ಈ ಹಂತದಲ್ಲಿ ಬಂದಾಗ ಟೊಮೆಟೊ ರುಬ್ಬಿಟ್ಟು ಉಯ್ದು ಬಿಡೋಣ. ಅದೇ ಗ್ರೇವಿ ಕೊಡೋದು. ಆಕ್ಚುಲಿ ನಿಮಗೆ ಗ್ರೇವಿ ಬರಬೇಕಾಗಿರೋದೇನೆ ಟೊಮೆಟೊ ಇಂದ. ಯಾವುದೇ ನೀವು ಅಡುಗೆ ಊಟ ತೋರಿಸಿ ತುಂಬಾ ಸಿಂಪಲ್ ಆಗಿರ್ಬೇಕು. ಹೌದು, ಮಾಡೋದು ಈಸಿಯಾಗಿರ್ಬೇಕು, ಖಂಡಿತ ಟೇಸ್ಟಿಯಾಗಿರ್ಬೇಕು. ಖಂಡಿತ. ಇಷ್ಟು ಪ್ರಮಾಣ ಕರೆಕ್ಟ್ ಇರಬೇಕು. ನೋಡಿ, ಈಗ ಇದು ಬಂದಿದೆ. ಓಕೆ, ಆಗ್ತಾ ಇದೆ. ಈಗ ಇದು ಆಗ್ತಾ ಇರಲಿ. ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ. ಸೇರಿಸಿ. ಓಕೆ, ಇದು ಆಗ್ತಾ ಇದೆ. ಈಗ ಇದು ಆಗ್ತಾ ಇರಲಿ ಸ್ವಲ್ಪ. ಅಷ್ಟೊಳಗೆ ಅದನ್ನ ಓಕೆ ಓಕೆ ಓಕೆ. ಇದು ಒಂದೇ ಖಾರನಾ, ಇನ್ನೇನ ಖಾರ ಇದೆಯಾ? ಖಾರ ಏನು, ಇದು ನಮ್ದು ಪೌಡರ್ ಹಾಕ್ತೀವಲ್ಲ, ಓಕೆ, ನಾವು ಫೈನಲ್ ಹಾಕೊಳ್ಳೋಣ. ಈಗೇನು ಹಾಕಂಗಿಲ್ಲ, ಈ ಪೌಡರ್ ರೆಡಿ ಮಾಡಿಕೊಂಡಿರ್ಬೇಕು. ಹೆಚ್ಚು ಕಡಿಮೆ ಬೆಂದೇ ಹೋಗ್ಬಿಡುತ್ತೆ ನೀವು ಮಾಡೋಷ್ಟ್ರೊಳಗೆ ಇದು, ಅಲ್ವಾ? ಕರೆಕ್ಟ್. ಇದೆಲ್ಲ ಇದೆಲ್ಲ ಅಡುಗೆ ಜಾಗಕ್ಕೆ ರೆಡಿ ಮಾಡ್ಕೊಂಡು ಬಂದು ಇದೆಲ್ಲ ಒಗ್ಗರಣೆಗೆ ಇಟ್ಬಿಟ್ರೆ ಇದೆಲ್ಲ ಮಾಡ್ತಾನೆ ಇದನ್ನ ನೀವು ಮುಗಿಸ್ಬಿಡ್ಬೋದು. ಹೌದೌದು, ಪಟಾಪಟ ಅದು 3 ಕುಕ್ ಕೂಗಿಸ್ಬಿಟ್ರೆ ಅದ್ರ ಪಡದ ಕೆಲಸ ನಡೀತಾ ಇರ್ತದೆ. ಹೌದೌದು. ಎಸ್ ಎಸ್ ಎಸ್. ಚಿಕ್ಕದಾದಂಥ ಈರುಳ್ಳಿ, ಕೊತ್ತಂಬರಿ ಜೊತೆಗೆ ಪುದೀನ, ಮೆಂತ್ಯ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಗಸಗಸೆ, ತೆಂಗಿನಕಾಯಿ ತುರಿ ಇದನ್ನೆಲ್ಲ ಒಳ್ಳೆ ಫ್ರೈ ಮಾಡಿಕೊಂಡು ಅದನ್ನು ರುಬ್ಕೊಂಡು ಇದಕ್ಕೆ ಅದಕ್ಕೆ ಹಾಕಿದ್ವಿ. ಆಲ್ಮೋಸ್ಟ್ ಅಲ್ಲೆಲ್ಲ ಮುಗಿದಿದೆ. ಅದಕ್ಕೊಂದು ಲಾಸ್ಟ್ ಫೈನಲ್ ಆಗಿ ಒಂದು ಪೌಡ್ರ್ ಹಾಕಬೇಕು. GFC ಅವ್ರದ್ದು ಫೇಮಸ್ ಪೌಡರ್ ಒಂದು ಹಾಕಿದ್ರೆ ಆಲ್ಮೋಸ್ಟ್ ಆಲು ಗೌಡರ ಸ್ಪೆಷಲ್ ಚಾಪ್ಸ್ ರೆಡಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದು ಈಗ ನಾವೇ ರೆಡಿ ಮಾಡ್ಕೊಂಡ್ರೆ ಪೌಡ್ರು. ಎಸ್, ಹಾಕ್ತಾ ಇದ್ದೀನಿ. ಈ ಪೌಡ್ರು ಏನೇನು ಹಾಕೊಂಡಿದ್ದಾರೆ ಅಂತ ಅವಾಗಲೇ ಮೊದಲೇ ತಿಳಿಸ್ಬಿಟ್ಟಿದ್ದಾರೆ ಅವರು, ಎಲ್ಲ ಬರೆದಿಟ್ಕೊಂಡಿದ್ದೀರಾ. ಆ ಪ್ರಮಾಣದಲ್ಲಿ ಅದನ್ನ ಹಾಕೊಂಡು ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ರೆ ನಿಮ್ಗೆ ಒಳ್ಳೆ ಟೇಸ್ಟ್ಗೆ ನಿಮಗೆ 1 ಕೆಜಿ ಮಾಡಲಿಕ್ಕೆ 1.5 ಸ್ಪೂನ್ ಸಾಕು. 1 ಕೆಜಿ ಮಟನ್ಗೆ 2 ಸ್ಪೂನ್ ಸಾಕು. 2 ಸ್ಪೂನ್ ಸಾಕು. ಓಕೆ, ನಾ ಚಿಕ್ಕ ಒಂದು 2-3 ಹಾಕಿದ್ದೀನಿ. ಓಕೆ, ದೊಡ್ಡ ಸ್ಪೂನ್ ಆದ್ರೆ 2 ಸ್ಪೂನ್ ಸಾಕು. 2 ಸ್ಪೂನ್ ಸಾಕು. ಇದು ಗಟ್ಟಿ ಗೊಜ್ಜಾ ನೀರಾಗಿರುತ್ತಾ? ಗಟ್ಟಿ ಆಗೋಯ್ತಲ್ಲ, ಸಾಕಲ್ಲ? ಇಷ್ಟು ಗಟ್ಟಿ ಸಾಕು, ಇಷ್ಟೇ ಸಾಕು. ಓಕೆ ಓಕೆ, ರೆಡಿ ಇದೆ. ಈ ಪೌಡ್ರು ಬೇಕಾದ್ರೆ ಅನುಕೂಲ ಇದ್ರೆ ಮಾಡ್ಕೊಳ್ಳಿ, ಎಲ್ಲ ಹೇಳಿದೀವಿ. ಅಷ್ಟೇ. ಇಲ್ಲ ಅಂದ್ರೆ ನಮ್ಮಲ್ಲಿ ಬರಲಿ, ನಾವು ಕೊಡ್ತೀವಿ. ಈ ನಾನು ಜಿ ಕನ್ನಡ ಒಬ್ಬರ ಡಬ್ಬಿನಲ್ಲಿ ಎಷ್ಟು ಎಪಿಸೋಡ್ ಮಾಡಿದೀನೋ ಅಷ್ಟು ಬುಕ್ ಹೊರತಂದಿದ್ದೀನಿ. ಹೌದಾ? ಹಾ, ಓಕೆ, ಹೊರತಂದಿದ್ದೀನಿ. ಓಕೆ, ಕಸ್ಟಮರ್ ಬಂದು ಕೇಳಿದ್ರೆ ಕೊಡ್ತೀವಿ. ಓಕೆ, ಅದು ನೋಡ್ಕೊಂಡು ಈಸಿಯಾಗಿ ಮಾಡ್ಕೋಬಹುದು, ಒಳ್ಳೆ ಆರಾಮಾಗಿ. ಈಗ ಆಗಿದೆ ಇದು. ಓಕೆ, ಇದು ಮುಚ್ಚಿಬಿಟ್ಟು ಒಂದು ಕೂಗಿಸ್ಬಿಟ್ರೆ 2 ಸರಿ.
ಎಷ್ಟು ವಿಷಲ್ ಕೂಗಬೇಕಾಗುತ್ತೆ? ಇದು ಮಾಂಸ ತುಂಬಾ ಅದು ಅವ್ರವ್ರು ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಇವಾಗ ಆಗುತ್ತೆ. ಇವಾಗ ಇವಾಗ ಇದು ಒಂದು 2-3 ವಿಸಿಲ್ ಕೂಗಿದ್ರೆ 3 ವಿಷಲ್ 3 ಕೂಗಿದ್ರೆ ವಿಸಿಲ್ ಸಾಕಾಗ್ತದೆ, ಗೌಡರ ಸ್ಪೆಷಲ್ ನಾಟಿ ಶೈಲಿಯ ಚಾಪ್ಸ್ ರೆಡಿ ಆಗುತ್ತೆ. ರೆಡಿ ಆಗ್ತದೆ. ಕೃಷ್ಣಪ್ಪ ಅವ್ರ ಚಾಪ್ಸ್ ರೆಡಿ ಆಗುತ್ತೆ. ಆಹಾಹಾಹಾಹಾ. ನಾಟಿ ಸ್ಟೈಲಲ್ಲಿ ಆಯ್ತಾ? ಮಾಡಿ ಮಾಂಸ ಎಲ್ಲ ಕರ್ಗೋಗಿರ್ಬೇಕ್ರಿ ರೀ. ಚೆನ್ನಾಗಿದ್ಯಾ? ನೋಡ ಸರ್, ತಗೊಳ್ಳಿ, ಅದಕ್ಕೆ ಬರ್ಸಿ. ನೋಡಿ ಅವ್ರೆ, ನಾಟಿ ಶೈಲಿಯ ಕೃಷ್ಣಪ್ಪ ಅವರ ಸ್ಪೆಷಲ್ಲು ಮಟನ್ ಚಾಪ್ಸು ನಮ್ಮ ಕೈಲಿ ಕೊಡ್ತಾ ಇದ್ದೀರಾ. ಕೊಡ್ತಾ ಇದ್ದೀನಿ. ಟೇಸ್ಟ್ ಮಾಡಿ ನೋಡಿ. ಟೇಸ್ಟ್ ಮಾಡಿ ನೋಡಿ. ಓಕೆ, ಕೃಷ್ಣಪ್ಪನವರು ಅದ್ಭುತವಾಗಿರುವಂಥ ಒಂದು ಮಟನ್ ಚಾಪ್ಸು ಗಟ್ಟಿ ಗ್ರೇವಿನ ಮಾಡಿ ನಮ್ಮ ಮುಂದೆ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಅಂತ ನೋಡ್ಕೊಳ್ಳೇಬೇಕು. 3 ವಿಧಾನದಲ್ಲಿ ಮಾಡಿದ್ದಾರೆ. ಫಸ್ಟ್ ಇದನ್ನ ಹಾಕಬೇಕು, ಸೆಕೆಂಡ್ ಇದನ್ನ ಹಾಕಬೇಕು, 3ನೇದು ಈ ಪೌಡ್ರನ್ನ ಹಾಕೋಬೇಕು. ಆಹಾ, ಅವಾಗಲೇ ಮಜಾ ಬರದು ಮುಳ್ಳಿವ್ರಿ ಅಂತ ಹೇಳಿದರೆ ಏನೇನು ಮಾಡ್ಕೊಂಡ್ರು ಕೃಷ್ಣಪ್ಪ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನಾಟಿ ಸ್ಟೈಲ್ ಮಟನ್ ಚಾಪ್ಸ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಟೊಮೆಟೊ ಹಾಕಿ ರುಬ್ಬಿಕೊಳ್ಳಿ. ನಂತರ ಬೆಳ್ಳುಳ್ಳಿ, ಶುಂಠಿ ಹಾಕಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ರುಬ್ಬಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಅರಿಶಿನ, ಮಟನ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ನೀರು ಹಾಕಿ ಬೇಯಲು ಬಿಡಿ. ನಂತರ ರುಬ್ಬಿದ ಟೊಮೆಟೊ, ಉಪ್ಪು ಹಾಕಿ ಕುದಿಸಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಂಬಾರ್ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ, ತೆಂಗಿನಕಾಯಿ ತುರಿ, ಗಸಗಸೆ, ಹುರಿಗಡ್ಲೆ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಇದನ್ನು ಬೇಯುತ್ತಿರುವ ಮಟನ್ಗೆ ಹಾಕಿ ಜೊತೆಗೆ ಮಟನ್ ಮಸಾಲಾ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಈಗ ನಾಟಿ ಸ್ಟೈಲ್ ಮಟನ್ ಚಾಪ್ಸ್ ರೆಡಿ ಟು ಈಟ್. ಅದ್ಭುತವಾಗಿರುವಂತಹ ಮಟನ್ ಚಾಪ್ಸು ಗಟ್ಟಿ ಗ್ರೇವಿನ ಮಾಡಿ ತೋರಿಸಿದ್ದೀರಾ. ಅಂದರೆ ಕೃಷ್ಣಪ್ಪ ಅವ್ರು ಹೇಳೋ ಸ್ಪೆಷಲ್ ಏನಿರುತ್ತೆ ಅಂತ ಹೇಳಿದ್ರೆ, ನಾಟಿ ಕೊತ್ತಂಬರಿ ಸೊಪ್ಪು ಹಾಕಬೇಕು, ನಾಟಿದೇನೆ ಚಿಕ್ಕದೇ ಇರುವಂಥ ಒಂದು ಮೆಂತ್ಯ ಸೊಪ್ಪು ಹಾಕಬೇಕು. ಇವೆಲ್ಲ ಹಾಕಿದಾಗ ರುಚಿ ಜಾಸ್ತಿ ಕೊಡುತ್ತೆ ಅನ್ನೋದು ಅವ್ರದ್ದು. ಅದು ಯಾಕಂದರೆ ಅವರು ಮಾಡ್ಕೊಂಬಂದ್ಬಿಟ್ಟಿದ್ದಾರೆ, ಎಷ್ಟೋ ವರ್ಷಗಳಿಂದ ಮಾಡ್ಕೊಂಬಂದಿದ್ದಾರೆ. ಇದನ್ನು ತಿನ್ನೋವಂಥ ಸಾವಿರಾರು ಜನ ಇದ್ದಾರೆ. ಇದು ಅವ್ರ ಪ್ರೊಸೀಜರ್ ನಡೀತಾ ಇದೆ. ನೋ ಪ್ರಾಬ್ಲಮ್. ನಂಬಿಕೆ ಇರೋ ಕಡೆ ಶ್ರದ್ಧೆ ಇರೋ ಕಡೆ ಪ್ರೀತಿ ಇರೋ ಕಡೆ ಒಳ್ಳೆ ಒಂದು ಪ್ರಾಡಕ್ಟ್ ರೆಡಿ ಆಗಬೇಕು ಅಂದರೆ ಇಷ್ಟೆಲ್ಲ ಬೇಕೇ ಬೇಕಾಗುತ್ತೆ. ನೋ ಪ್ರಾಬ್ಲಮ್. ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ದೀರಾ. ಟೇಸ್ಟ್ ಮಾಡೋಣ. ಖಂಡಿತ ಸರ್, ಮಾಡಿ. ಫಸ್ಟು ಗ್ರೇವಿ ನೋಡ್ತೀನಿ. ಚೆನ್ನಾಗಿದೆ, ಅದ್ಭುತವಾಗಿದೆ. ಆ ಫ್ಲೇವರು ಏನದು, ಆ ಪುದೀನ ಫ್ಲೇವರು ತುಂಬ ಸಖತ್ತಾಗಿದೆ. ಒಳ್ಳೆ ಫ್ಲೇವರು, ತುಂಬ ಇಷ್ಟ ಆಗುವಂಥ ಫ್ಲೇವರ್ ಅದು. ನಿಮಗೆ ಪೂರಿಗೆ ಅದಕ್ಕೆ ಇದಕ್ಕೆಲ್ಲ ತುಂಬ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅದಕ್ಕೆ ಪೂರಕವಾಗಿ ನಾವು ತರುವಂಥ ಮಟನ್ ಕೂಡ ಚೆನ್ನಾಗಿದೆ. ಖಂಡಿತ ಸರ್, ಮಟನ್ ಒಳ್ಳೆ ಕಡೆ ನಮ್ಮ ತುಂಬ ಕಡೆ ಸಿಗುತ್ತೆ. ನಮ್ಮ ಗಾಳಿನ ದೇವಸ್ಥಾನ ಹತ್ರ ಪಾಪಣ್ಣರಂಗಿ ಮಟನ್ ಅಂತಿದೆ. ಅವರು ನಮ್ಮ ಥರನೇ ಕ್ವಾಲಿಟಿನಲ್ಲಿ ರಾಜಿಯಾಗ ಮಾತೇ ಇಲ್ಲ. ರೇಟ್ ಕಮ್ಮಿ ಕೊಡಲ್ಲ, ರೇಟ್ ಸುಪೀರಿಯರ್ ರೇಟು. ಮಾಂಸ ಅದೇ ಥರ ಇರ್ತದೆ. ಕೆಲವರು ಕಡಿಮೆ ಕೊಡ್ತಾರೆ, ಅದು ಏನು ಚೆನ್ನಾಗಿರಲ್ಲ. ಇದು ವೆರಿ ಈಸಿ, ಬೇಗ ಒಂದು ನಿಮ್ಗೆ ಅದು 10-15 ನಿಮಿಷ ಮಾಡಿ ಮುಗಿಸ್ಬಿಡ್ಬೋದು. ಬೇರೆ ಮಾಂಸ ಬೇಯಲಿಲ್ವಲ್ಲಪ್ಪ ಅಂತ ಅದ್ರ ಟೇಸ್ಟು ಇರಲ್ಲ. ರೇಟ್ ಒಂದು 50 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ನವಿನ. ನಿಮ್ಗೆ ಹೈ ರೇಂಜ್ ಕ್ವಾಲಿಟಿ ಆದರೆ ನೀವು ಒಳ್ಳೆ ಕಡೆ ಮಟನ್ ತಗೋಬೇಕು. ನೋಡಿ ಎಷ್ಟು ಅದ್ಭುತವಾಗಿದೆ, ಈಸಿಯಾಗಿರ್ತದೆ ಮಾಡ್ಕೊಳ್ಳಿಕ್ಕೆ. ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕೃಷ್ಣಪ್ಪ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಒಳ್ಳೆ ಮಟನ್ ಗ್ರೇವಿ ಗೊಜ್ಜು ಇದೆ. ನೀನೆ ಎಲ್ಲೂ ಒಂಥರ ಮಸಾಲೆ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಟನ್ ಚಾಪ್ಸನ್ನು.
ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಮುರಳಿ ಅವರೇ ಯಾರು ಬರ್ತಾ ಇದಾರೆ, ಯಾರ ರುಚಿನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ಇವತ್ತು ಸ್ಪೆಷಲ್ ಆಗಿರೋರು ಒಬ್ಬರನ್ನ ಕರೆಸ್ತಾ ಇದೀವಿ. ಗೊತ್ತಾಗಿಲ್ವ ಯಾರು ಅಂತ? ಹೆಸರು ಎಲ್ಲ ಪರಿಚಯ ಮಾಡ್ಕೊಡ್ತೀನಿ. ಬೆಳಗ್ಗೆ ಹೊತ್ತು ಪಾಠ ಮಾಡ್ತಾರೆ, ಕಾಲೇಜ್ ಹುಡುಗರಿಗೆಲ್ಲ ಸಿಕ್ಕಾಪಟ್ಟೆ ಕಷ್ಟವಾಗಿರುವಂತ ಅಕೌಂಟೆನ್ಸಿ ಪಾಠ ಮಾಡ್ತಾರೆ. ಬೇಜಾರು ಜನ ತೂಕದ್ರೊಳಗಡೆ ಇಲ್ಲ, ಟೀಚರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ಅವ್ರ ಪರಿಚಯ ಮಾಡ್ಕೊಡ್ತೀನಿ. ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಶ್ರುತಿ ಆಚಾರ್ಯ. ಏನ್ ಚಿಕ್ಕ ಹುಡುಗಿ ತರ ಹೇಳಿ ಇವೆಲ್ಲ ಡೌಗಳೆಲ್ಲ ಮಾಡ್ಬಿಡ್ರಿ. ಲೆಕ್ಚರರ್ ಅವರು ಯಾವ ಕಾಲೇಜ್ ಲೆಕ್ಚರ್ ನೀವು? ಜೈನ್ ಕಾಲೇಜ್. ಜೈನ್ ಕಾಲೇಜಲ್ಲಿ ಸಜಾರ ಸರ್ಕಲ್ ಅಲ್ಲಿ? ಹಾ, ವಿವಿಪುರಂ ಅಲ್ಲಿ ಇದೆಯಲ್ಲ ಅದು, ಮತ್ತೆ ರಾಜರಾಜೇಶ್ವರಿ ನಗರ. ಎಷ್ಟು ವರ್ಷ ಆಯ್ತು ಕಾಲೇಜಿಗೆ ಸೇರಿ? 2 ವರ್ಷ. ಅಲ್ಲ ಲೆಕ್ಚರರ್ ಆಗಿ, ಸಾರಿ ಲೆಕ್ಚರರ್ ಆಗಿ 2 ವರ್ಷ ಆಯ್ತು. ಓಕೆ, 2 ವರ್ಷ ಆಗಿದೆ ಲೆಕ್ಚರರ್ ಆಗಿದ್ದಾರೆ. ಸಿಕ್ಕಾಪಡೆ ಸಕ್ಕದಾಗ ಅಕೌಂಟೆನ್ಸಿ ಎಲ್ಲ ಹೇಳ್ಕೊಡ್ತಾರೆ. ಅಕೌಂಟೆನ್ಸಿ ತಾನೆ? ಹಾ. 2 ಸರಿ ತೂಕ್ ನಾನು ಅದ್ರೊಳಗಡೆ. ಅಕೌಂಟ್ಸೇ ಗೊತ್ತಿಲ್ಲ ನಮ್ಗೆ. ಬನ್ನಿ, ಯಾವಾಗ್ಲಾದ್ರೂ ಇನ್ನೊಂದ್ಸತಿ ಕಟ್ಬಿಟ್ಟು ಹೇಳ್ಕೊಡ್ತೀನಿ. ಆಮೇಲೆ ಪಾಸ್ ಅದೇ ಇನ್ನ ಅಲ್ಲೇ ಇರ್ತೀವಿ ಅನ್ಕೊಂಡಿದ್ದೀರಾ? ನೀವು ಸಖತ್ತಾಗಿದ್ದೀರಾ. ಓಕೆ, ಮತ್ತೆ ಏನೇನ್ ಸಮಾಚಾರ ಶ್ರುತಿ? ಹೇಳ್ಬೇಕು. ಖುಷಿ ಆಗಿದೆ ಈ ಕಾಲೇಜ್ ಇದಕ್ ಬಂದು, ಪ್ರೋಗ್ರಾಮ್ ಬಂದು. ಮನೇಲಿದೆ ವಿದ್ಯಾಪೀಠ ಸರ್. ವಿದ್ಯಾಪೀಠ ಸರ್ಕಲ್ ಇದೆ, ಅಲ್ಲೇ ಹತ್ರದಲ್ಲಿ ಸಜ್ಜನ ಸರ್ಕಲ್ ಇದೆ. ಹಂಗೆ ಆರಾಮಾಗಿ ಹೋಗಿ. ಎಷ್ಟು ಗಂಟೆ ಕಾಲೇಜು? ನಂಗೆ ಬೆಳಗ್ಗೆ 8:15 3:15 ಇರುತ್ತೆ ಬೆಳಗ್ಗೆ. ಆಮೇಲೆ ಫ್ರೀ. ಅಂಡ್ ಸಂಜೆ 5:30 to 8:30 ಇರುತ್ತೆ. ಏನು ಕಾಲೇಜ್ 2 ಕಡೆ? ಹಾ. ಏನ್ ಮಾಡ್ತೀರಾ ಕಾಸೆಲ್ಲ? ಏನ್ ಮಾಡೋದು? ಖರ್ಚು ಮಾಡೋದು. ಓಕೆ, ಮನೇಲಿ ಯಾರು ಇದ್ದೀರಾ? ನಾನು, ಅಪ್ಪ, ಅಮ್ಮ. ಅಪ್ಪ ಏನ್ ಮಾಡ್ತಾರೆ? ಅಪ್ಪ ಬಿಸ್ನೆಸ್ ಮಾಡ್ತಿದ್ದಾರೆ. ಓಕೆ. ಫಾರಿನ್ ಟಿಕೆಟ್ಸ್, ಟ್ರಾವೆಲ್, ಪಾಸ್ಪೋರ್ಟ್ಸ್, ವೀಸಾಸ್ ಎಲ್ಲ ಮಾಡ್ತಾರೆ. ಅಮ್ಮ ಆರಾಮ ಮನೇಲಿದ್ದಾರೆ? ಅಮ್ಮ ಹೌಸ್ ವೈಫ್. ಒಬ್ಳೆ ಕುಲಪುತ್ರಿನಾ? ಇಲ್ಲ, ಅಕ್ಕ ಇದ್ದಾಳೆ. ಅಕ್ಕ ಏನ್ ಮಾಡ್ತಾರೆ? ಅಕ್ಕ ಮದ್ವೆ ಆಗ್ಬಿಟ್ಟು ಅತ್ತೆ ಮಾಮನ ಜೊತೆ ಎಲ್ಲಿ? ಇದ್ದಾಳೆ. ಯಾವ ಊರು? ಬೆಂಗಳೂರು? ಇಲ್ಲ, ಬೆಂಗಳೂರಲ್ಲಿ ಇದ್ದಾಳೆ, JP ನಗರದಲ್ಲಿ. ಓಕೆ, ಫುಲ್ಲು ಫ್ಯಾಮಿಲಿ ಹಿಸ್ಟ್ರಿ ಹೇಳಿದಾರೆ. ಇವಾಗ ಏನು ಇಲ್ಲ, ಫಸ್ಟ್ ನಮ್ಮ ಹಿಸ್ಟ್ರಿ ಹೇಳಿ. ಏನ್ ಮಾಡ್ತೀರಾ? ಓಕೆ, ಇವಾಗ ನಾನು ಮೇಥಿ ಬನಾನಾ ಕರಿ ಮಾಡ್ತಾ ಇದೀನಿ. ಚಪಾತಿ ಅದಕ್ಕೆಲ್ಲ ತಿನ್ನೋದಕ್ಕೆ. ಪ್ಯೂರ್ ಮೇಥಿ ಬನಾನಾ ಕರಿ. ಯಾವ ಬಾಳೆಹಣ್ಣು ಹಾಕ್ತೀರಾ? ತೋರಿಸಿ. ಬಾಳೆಹಣ್ಣು, ಬಾಳೆಕಾಯಿ ಅಲ್ಲ, ಬಾಳೆಹಣ್ಣು, ಪಚ್ ಬಾಳೆಹಣ್ಣು. ಅದ್ ಹಾಕ್ಬಿಟ್ಟು ಸ್ವಲ್ಪ ಸ್ವೀಟ್ ಆಗೂ ಇರುತ್ತೆ, ಖಾರಾನೂ ಇರುತ್ತೆ, ಟ್ಯಾಂಜಿ ಟೇಸ್ಟ್ ಇರುತ್ತೆ. ಯಾರೋ ನಮ್ಮ ಶತ್ರುಗಳೇ ನಿಮ್ಗೆ ಹೇಳ್ಕೊಟ್ಟಿರ್ಬೇಕು. ಇಲ್ಲ ಇಲ್ಲ, ನಾನು ಸ್ವಲ್ಪ ಹಂಗೆ ತಿಳ್ಕೊಂಡಿದ್ದೀನಿ. ತಿಳ್ಕೊಂಡಿದ್ದೀರಾ? ಎಲ್ಲಿ ನೋಡಿ ತಿಳ್ಕೊಂಡ್ರೋ ಏನೋ. ಇದನ್ನ ಏನಕ್ಕೆ ತಿನ್ನೋದು, ಈ ಬನಾನಾ ಮೇಥಿ ಕರಿನಾ? ಹಾ, ಹೌದು. ಯಾವ್ದಕ್ ಚೆನ್ನಾಗಿರುತ್ತೆ? ಚಪಾತಿಗೆ, ದೋಸೆಗೆ. ಮನೇಲಿ 2 ಸರಿ ಮಾಡಿದೀರಾ? ಹಾ, ಮಾಡಿದೀನಿ. ನಿಮ್ಮ ಅಮ್ಮ ಬೈದಿದಾರಾ? ಇಲ್ಲ, ಚೆನ್ನಾಗಿದೆ. ನಿಮ್ಮ ಅಮ್ಮ ಮಾಡಿದಿರಾ? ಹಂಗಂದ್ರೆ ಮಾಡಿ. ಏನೇನ್ ತಂದಿದ್ದೀರಾ ಹೇಳಿ? ಮೇಥಿ ಬನಾನಾ ಕರಿ ಬೇಕಾಗುವ ಸಾಮಗ್ರಿಗಳು: ಮೆಂತ್ಯ ಸೊಪ್ಪು, ಬಾಳೆಹಣ್ಣು, ಶುಂಠಿ, ಹಸಿರು ಮೆಣಸಿನಕಾಯಿ, ಮೆಂತ್ಯ, ಇಂಗು, ಸೇವ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿನ, ಸಾಸಿವೆ, ಜೀರಿಗೆ, ತುಪ್ಪ, ಉಪ್ಪು. ಓಕೆ, ಮಾಡಕ್ ಏನ್ ಕೊಡ್ಲಿ ಹೇಳಿ? ಫಸ್ಟ್ ಒಂದು ಥಿಕ್ ಬಾಟಮ್ ಬಾಂಡೆ. ಅಡಿಗೆ ಮಾಡ್ತೀರಾ ಶ್ರುತಿ ನೀವು? ಹಾ, ಸಂಡೇಸ್ ಯಾವಾಗ್ಲಾದ್ರೂ ಟೈಮ್. ಇಲ್ಲ, ರಿಯಲಿ. ಪಾಪ ಬೆಳಿಗ್ಗೆ 8 ಕಾಲಕ್ಕೆ ಕೆಲ್ಸಕ್ಕೆ ಹೋಗ್ಬೇಕಂತೆ, ತಿರ್ಗಾ 3 ಕಾಲಕ್ಕೆ ಬರ್ಬೇಕಂತೆ, ತಿರ್ಗಾ 5 ಕಾಲ ಈವ್ನಿಂಗ್ ಕಾಲೇಜ್ಗೆ ಹೋಗ್ಬೇಕಂತೆ. ಯಾವಾಗ ಅಡಿಗೆ ಮಾಡೋದು? ಅಲ್ಲಿ ಇಟ್ಕೊಂಡು ಲೆಕ್ಕ ಮಾಡಕ್ಕೆ ಟೈಮ್ ಸಾಲಲ್ಲ. ಇಲ್ಲ, ನಮ್ಗೆ ವರ್ಷದಲ್ಲಿ 2 ತಿಂಗಳು ರಜಾ ಇರುತ್ತೆ, ಅವಾಗ ಯಾವಾಗ್ಲಾದ್ರೂ ಟ್ರೈ ಮಾಡ್ತಿರ್ತೀವಿ. ಇದನ್ನೆಲ್ಲ ನಾನು ನಂಬೇಕು ಶ್ರುತಿ. ನಮ್ದಿ ಪ್ಲೀಸ್. ಓಕೆ 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 ಓಕೆ, 2 ಸ್ಪೂನ್ ತುಪ್ಪ ಹಾಕ್ತಾ ಇದೀನಿ ಫಸ್ಟ್. ಓಕೆ. ಇಂಗು, ಚೂರು ಇಂಗಿನ ಒಗ್ಗರಣೆ. ಇದೇ ಮೇಜರ್ ಆಕ್ಚುಲಿ. ತುಪ್ಪಕ್ಕೆ ಇಂಗು. ಕಾಲೇಜಲ್ಲಿ ಹುಡುಗರ ರೇಕ್ಸಲ್ವಾ ನಿಮ್ಗೆ? ಹುಡುಗರ ಕಾಲೇಜಾ ಹುಡುಗಿರ ಕಾಲೇಜಾ? ಕೋಯೆಡ್. ಕೋಯೆಡಾ? ಗ್ಯಾರಂಟಿ ಒಂದು ಹುಡುಗ ಒಂದು ಹುಡುಗಿ ಯಾರ ರೇಕ್ಸಿರ್ತಾರೆ ನಿಮ್ಗೆ? ಗ್ಯಾರಂಟಿನಾ? ಹೌದಾ? ಲೆಕ್ಚರರ್ ಅಂತ ಹೇಳ್ಬೇಕು ನೀವು ಅವಾಗ. ನಾನು ಲೆಕ್ಚರರ್ ಸ್ಟೂಡೆಂಟ್ ಅಲ್ಲ ಅಂತ ಹೇಳ್ಬೇಕು. ಹೇಳ್ತಾ ಇರ್ತೀನಿ. ಈಗ ನಾನು ಜೀರಿಗೆ ಹಾಕ್ದೆ. ಓಕೆ, ಫಸ್ಟ್ ಸಾಸಿವೆ ಹಾಕ್ದೆ. ತುಪ್ಪ ಹಾಕಿದೀರಾ, ಅದಾದ್ಮೇಲೆ ಹಿಂಗ ಹಾಕಿದೀರಾ, ಅದಾದ್ಮೇಲೆ ಸಾಸಿವೆ 3 ಹಾಕಿದೀರಾ, 4 ಹಾಕಿದೀನಿ. ಓಕೆ 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 ಓಕೆ. 1 ಪೆಪ್ಪರ್ ಬಿದ್ಬಿಟ್ಟು. ಇಲ್ಲಿ ಬಿಡಿ, ತೆಗ್ಬೋಣ? ಇಲ್ಲ ಇಲ್ಲ, ಇಲ್ಲಿ ತೊಂದ್ರೆ ಇಲ್ಲ, ಡಿಶ್ ಹಾಳಾಗಲ್ಲ. ಅದಕ್ಕೂ ಸಾಯಕ್ಕೆ ಇಷ್ಟ ಬಂದಿತ್ತು, ಬಿತ್ತು. ಆಮೇಲೆ ಸ್ವಲ್ಪ 1-2 ಕಾಳು ಮೆಂತ್ಯನೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಮನೇಲಿ ವೆಜಿಟೇರಿಯನ್. ಹಾ. ಏನ್ ಮಾಡ್ತಾರಮ್ಮ ರುಚಿಯಾಗಿ? ಅಮ್ಮ ಬಗೆ ಬಗೆ ಮಾಡ್ತಿರ್ತಾರೆ ಯಾವಾಗಲೂ. ತಿನ್ನಕ್ಕೆ ಟೈಮ್ ಇಲ್ಲ ನಿಮಗೆ? ಇಲ್ಲ, ತಿಂತೀನಪ್ಪ. ಇದು ಧನಿಯಾ ಪೌಡರ್ ಹಾಕಿ ಒಂದು ಸ್ವಲ್ಪ. ಇದು ಜೀರಾ ಪೌಡರ್. ಓಕೆ. ಏನ್ರಿ ಎಲ್ಲ ಇಷ್ಟಿಷ್ಟೇ ಆಗ್ತಾ ಇದೀರಾ? ಅಂದ್ರೆ ಸ್ವಲ್ಪ ತಾನೇ ಮಾಡ್ತಾರದು. ಹೌದಾ? ಒಳ್ಳೆ ಕೆಲಸ ಮಾಡಿ. ಇದು ಚಿಲ್ಲಿ ಪೌಡರ್. ಆಮೇಲೆ ಟರ್ಮರಿಕ್, ಅರಿಶಿನ. ಓಕೆ. ಇಲ್ಲ ಇಲ್ಲ, ಸ್ವಲ್ಪ ಬರ್ಕೊಂಡಿದ್ದೆ, ಬಟ್ ಹೌದು ಹೌದು. ಅದೇ ಇದು ಸ್ವಲ್ಪ ಚೂರು ಉಪ್ಪು ಹಾಕ್ಬಿಡೋಣ. ಇದು ಗ್ರೇವಿ ತಾನೇ ನೀವು ಮಾಡ್ತಾ ಇರೋದು? ಗ್ರೇವಿ ಚಪಾತಿ ಪೂರಿಗೆಲ್ಲ ಆಗುತ್ತಾನೆ? ಆಗುತ್ತೆ. ನಾನು ಟ್ರೈ ಮಾಡಿ ನೋಡಿದೀನಿ, ಬಟ್ ಆಕ್ಚುಲಿ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ತುಂಬಾ ಚೆನ್ನಾಗಾಗುತ್ತೆ. ಓಕೆ.
ಸೊ ಈಗ ನಾನು ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ಖಾರಕ್ಕೆ ಮೆಣಸಿನ್ಕಾಯಿ, ಹಸಿಮೆಣಸು ಕ್ಲೀನಾಗಿ ಕಟ್ ಮಾಡ್ಕೊಂಡು, ಓಕೆ, ಇದು ಶುಂಠಿ, ಇದನ್ನು ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟು ಮಾಡ್ಕೋಬಹುದು ಬೇಕಾದ್ರೆ, ಬೇಡ ಹಿಂಗೆ ಚೆನ್ನಾಗಿರಲ್ಲ. ಮತ್ತೆ ಪೇಸ್ಟ್ ಮಾಡೋ ಕೆಲಸ ತಪ್ಪುತ್ತೆ. ಓಕೆ ಓಕೆ ಚೂರ್ ಚೂರ್ ಪೇಸ್ಟ್ ಮಾಡ್ಕೊಳ್ಳೋದು ಕಷ್ಟ. ಇದೇನೋ ಹೊಸ ಡಿಶ್ ಅಪ್ಪ, ನಾನೆಲ್ಲೂ ಕೇಳಿಲ್ಲ ಇದು. ಹಾಕಿ ಅಂದ್ರೆ ನಾವು ಈ ತರ ಪ್ರೋಗ್ರಾಮ್ಸ್ ಬರ್ಬೇಕು ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಡಿಶ್ ಮಾಡ್ಬೇಕಲ್ಲ. ಹೌದೌದೌದು, ನೋಡ್ಬಿಟ್ಟು ಜನ ಮರ್ತ ಬಿಡ್ಬೇಕು, ಹಂಗಿರ್ಬೇಕು ಡಿಫ್ರೆಂಟ್ ಆಗಿ. ಇಲ್ಲ ಅಡ್ಗೆ ಮರಿಬಾರ್ದು, ಆಮೇಲೆ ಅವ್ರ ಮನೆಯವ್ರಿಗೆಲ್ಲ ಕಷ್ಟ ಆಗ್ಬಿಡುತ್ತೆ. ಸೊ ಅದು ಬೇಯೋಷ್ಟೊತ್ತಿಗೆ ಒಂದ್ ಸ್ವಲ್ಪ ಬನಾನಾ ಮ್ಯಾಶ್ ಮಾಡ್ಕೊಂಡ್ಬಿಡೋಣ. ಓಕೆ, ಏನ್ ಬೇಕು ನಿಮ್ಗೆ? ಬೌಲ್ ಬೇಕಿತ್ತು. ಇದು ಮಾಮೂಲಿ ಪಚ್ಚಬಾಳೆಹಣ್ಣ? ಪಚ್ಚಬಾಳೆ ಹಣ್ಣನ್ನ ಇಟಾಗ ನಾನು 2 ಪಚ್ಚಬಾಳೆ ಹಣ್ಣು ತಗೊಂಡಿದ್ದೀನಿ. ಓಕೆ, 1 ಬೌಲ್ ಇದಕ್ಕೆ ಮೆಂತ್ಯ ಲೀವ್ಸ್ ಒಂದ್ ಸ್ವಲ್ಪ ಕಹಿ ಅಲ್ವಾ, ಸೊ ಅದಕ್ಕೋಸ್ಕರ ಇದು ಒಂಚೂರು ಸಿಹಿ ಕೊಟ್ಬಿಟ್ಟು ಚೆನ್ನಾಗಿರುತ್ತೆ. ಕಹಿ ಸಿಹಿ 2 ಮಿಕ್ಸ್ ಆಗಿ ತೊಳಿ. ಓಕೆ, ನೋಡಿ ತಿನ್ಮೇಲೆ ಇಷ್ಟಪಡ್ತೀರಾ. ಯುಗಾದಿ ಹಬ್ಬದ ಶುಭಾಶಯಗಳು. ಇನ್ನೊಂಚೂರು ಸ್ಲೈಟ್ ಆಗಿ ಮ್ಯಾಶ್ ಮಾಡ್ಬೇಕು. ಸ್ಮ್ಯಾಶರ್ ಕೊಡ್ಲಾ? ಸ್ಮ್ಯಾಶ್ ಬೇಡ, ಯಾಕಂದ್ರೆ ತೀರಾ ಅದನ್ನ ನಾನು ಪಿಚಿ ಪಿಚಿ ಮಾಡಕ್ಕೂ ಇಷ್ಟ ಇಲ್ಲ. ಓಕೆ, ಸೊ ಜಸ್ಟ್ ಫೋಕಲ್ ಒಂದ್ ಸ್ವಲ್ಪ ಮಾಡಿದ್ರು ಸಾಕು. ನಂಗೆ ಆಕ್ಚುಲಿ ಚಾಕು ಬೇಕಿತ್ತು. ಚಾಕು ಅಲ್ಲೇ ಇದೆ, ತಗೊಳ್ಳಿ. ಇದೊಂಚೂರು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ರೆ ನೀಟಾಗಿ ಮ್ಯಾಶ್ ಆಗುತ್ತೆ. ಓಕೆ, ಕೈಗೆ ಕುಯ್ಕೊಂಡ್ಬಿಟ್ರಿ, ಪಾಠ ಮಾಡಕ್ಕಾಗಲ್ಲ ಆಮೇಲೆ. ಶ್ರುತಿ, ಹೌದೌದು, ಇಲ್ಲ ಸೇಫ್ ಆಗಿ ಮಾಡಿದೀನಿ. ಮಧ್ಯ ಹುಡುಗರು ಬೇರೆ ರೇಗಿಸ್ತಾರೆ ನಿಮ್ಗೆ, ಕೈ ಬೇರೆ ರೇಗಿಸಲ್ಲ, ಒಳ್ಳೆ ಮಕ್ಳಿದಾರೆ. ಮಕ್ಕಳೆಲ್ಲ ಒಳ್ಳೆಯವ್ರೇನೆ ಪಾಪ, ಕೆಟ್ಟವ್ರಲ್ಲಿ ಇರ್ತಾರೆ. ಈವ್ನಿಂಗ್ ಕಾಲೇಜ್ನಲ್ಲಿ ಹುಡುಗಿರು ಬರ್ತಾರ ಈಗ? ಇದಾರೆ ತುಂಬಾ ಜನ. CA ಮಾಡೋರೆಲ್ಲ ಆಲ್ಮೋಸ್ಟ್ CA CS ಎಲ್ಲ ಮಾಡೋರು ಸಂಜೆ BComಗೆಲ್ಲ ಅಲ್ಲೇ ಜಾಯ್ನ್ ಆಗ್ತಾರೆ ಈವ್ನಿಂಗ್ ಕಾಲೇಜ್. ಸೊ ದಟ್ ಅವ್ರು ಬೆಳಗ್ಗೆ ಎಲ್ಲ ಆಫೀಸ್ ಅಟೆಂಡ್ ಮಾಡ್ಬಿಟ್ಟು ಸಂಜೆ ಅಲ್ಲಿ ಬರ್ತಾರೆ. ಸೊ ಇವಾಗ ಒಂದ್ ಸ್ವಲ್ಪ ಮ್ಯಾಶ್ ಆಗಿದೆ, ಸೊ ಈಗ ಹಾಕ್ಬಿಡ್ಬೋದು. ಇನ್ನೆಲ್ಲೂ ಒಂಚೂರು ಹಿಂಗ್ ಬೇಯಿಸಿ ಚೂರು ನೀರ್ ಬೇಕಾಗುತ್ತೆ. ಖಂಡಿತ ತಗೊಳ್ಳಿ. ಎಷ್ಟು ಕೊಡ್ಲಿ? 1-2 ಕ್ಯಾನು? ಬೇಡ, ಒಂದ್ ಸ್ವಲ್ಪ ಸಾಕು. ಶ್ರುತಿ, ಇದು ಯಾರು ಹೇಳ್ಕೊಟ್ರು ಶ್ರುತಿ ನಿಮ್ಗೆ? ಇದು ನಾನು ಹಂಗೆ ಒಂದ್ ಸ್ವಲ್ಪ ಇಂಟರ್ನೆಟ್ ಅಲ್ಲೆಲ್ಲ ನೋಡಿ ಐಡಿಯಾ ಬಂತು. ಯಾರೋ ಗುಡ್ ಐಡಿಯಾ ಕೊಟ್ಬಿಟ್ರು ನಿಮ್ಗೆ. ಚೆನ್ನಾಗಿರ್ತಾ ಇದು? ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ಸ್ವಲ್ಪ ತಣ್ಣದ ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಹೌದಾ? ವೆರಿ ಗುಡ್. ಚಪಾತಿಗೆಲ್ಲ ಅಂದ್ರೆ ಬೆಳಗ್ಗೆ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಬರೀ 10 ನಿಮಿಷದಲ್ಲಿ ಆಗೋಗುತ್ತೆ. ಮತ್ತೆ ಯಾರ ಮನೇಲಾದ್ರೂ ಆನಿಯನ್, ಜಿಂಜರ್, ಗಾರ್ಲಿಕ್ ಅದೆಲ್ಲ ತಿನ್ನಲ್ಲ ಅಂದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ನಾನ್ ತಿಂತೀನಿ. ನನ್ ಸ್ಟೂಡೆಂಟ್ಸ್ ಎಲ್ಲ ಕೆಲವು ಜೈನ್ಸ್ ಇದಾರೆ, ಸೊ ಅವರೆಲ್ಲ ತೀರಾ ಏನೂ ಮುಟ್ಟಲ್ಲ. ಸೊ ಅವಾಗೆಲ್ಲ ನಾನು ಅನ್ಕೊಳ್ತಾ ಇದ್ದೆ, ಇವ್ರೇನ್ ತಿಂತಾರಪ್ಪ ಅಂತ ಅನ್ಕೊಳ್ತಾ ಇದ್ದೆ. ನನ್ಗೆ ಓಕೆ ದಿಸ್ ಇಸ್ ದ ಬೆಸ್ಟ್ ಡಿಶ್ ಅಂತ ಅನಿಸ್ತು ಅವ್ರಿಗೆ. ಒನ್ ಆಫ್ ದಿ ಬೆಸ್ಟ್ ಡಿಶಸ್. ಅನ್ನ ಕಲ್ಸ್ಕೊಂಡು ತಿನ್ನಕ್ಕಾಗಲ್ಲ? ಅನ್ನ ಕಲ್ಸ್ಕೊಂಡು ತಿನ್ನಕ್ಕಾಗಲ್ಲ. ಇದು ಕೈಂಡ್ ಆಫ್ ನಾರ್ತ್ ಇಂಡಿಯನ್ ರೆಸಿಪಿ. ಸೊ ಚಪಾತಿಗೆ ಚೆನ್ನಾಗಾಗುತ್ತೆ. ಚಪಾತಿ, ಪರಾಟಾಸ್. ಹೌದಾ? ಸೊ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಈಗ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಸೇವ್ ಹಾಕ್ಬಿಟ್ಟು ಅಂದ್ರೆ ಗಾರ್ನಿಶ್ ಮಾಡಕ್ಕೂ ಮತ್ತೆ ಹಾಕ್ತೀನಿ, ಬಟ್ ಸ್ವಲ್ಪ ಇಲ್ಲಿ ಬಾಯ್ಲ್ ಆಗುವಾಗ್ಲೂ ಹಾಕ್ಬೋದು. ಇನ್ನೂ ಚೆನ್ನಾಗಿ ಬರುತ್ತೆ. ಹಿಂಗೆಲ್ಲ ತಿರ್ಸದ? ಸ್ವಲ್ಪ ತಿರುಗಿಸಿ ಆಮೇಲೆ ಮತ್ತೆ ಪುನಃ ಹಾಕ್ತೀನಿ. ಆಗಿದ್ಯಾ? ಇನ್ನೊಂದ್ ಸ್ವಲ್ಪ ಹಾಕ್ಬೇಕು. ಮನೆಯಿಂದ ಒಂದ್ ಚಪಾತಿ ತಂದಿದ್ದೀರಾ? ಇಲ್ಲೇ ಇತ್ತಲ್ಲ ಪ್ರೊಡಕ್ಷನ್ ಯೂನಿಟ್. ಬೆಳಗ್ಗೆ ಬೇಗ ಹೊರಡೋರ್ಗೆಲ್ಲ ಆರಾಮಾಗುತ್ತೆ. ಸೊ ಅದಕ್ಕೆ ಅವ್ರಿಗೆಲ್ಲ ಸ್ಪೆಸಿಫಿಕಲಿ ಹೇಳಿ ಮಾಡಿಸಿದ ಡಿಶ್. ಬೇಗ ಚಪಾತಿ ಮಾಡಿ, ಅಥವಾ ಚಪಾತಿ ಇದ್ರೆ ಆಲ್ರೆಡಿ ಇನ್ನೊಂದು ನಿಮಿಷ 2 ನಿಮಿಷ ಕರಿ ಮಾಡಿ. ಅಂಡ್ ಹೆಲ್ದಿ ಆಲ್ಸೋ. ಮೆಂತ್ಯ ಲೀವ್ಸ್ ತಿಂದಂಗಾಗುತ್ತೆ. ನೀವೆಲ್ಲ ಹೇಳ್ತಿರಲ್ಲ ಚರ, ಇವತ್ತು ತಿಂದು ನೋಡ್ತೀನಿ ತಾಳಿಪ. ಎಸ್, ನಾನು ಈ ಡಿಶೇ ಕೇಳಿಲ್ಲ ಶ್ರುತಿ, ತಿನ್ನೋದ್ರಿಂದ ಬಂತು. ಅದಕ್ಕೆ ನಾನು ಟ್ರೈ ಮಾಡೋಣ ಒಂದ್ಸತಿ, ತೋರ್ಸೋಣ ನಮ್ ಕನ್ನಡ ನಾಡಿನ ಜನತೆಗೆ ಅಂತ ಹೇಳಿ ಬಂದೆ. ಕಥಾ ಹೇಳಿದ್ರಿ. ಇವಾಗ ಗಾರ್ನಿಶ್ ಮಾಡಕ್ಕೆ ಮತ್ತೆ ಪುನಃ ಈ ಸ್ವಲ್ಪ ಈ ಭುಜಿಯಾ ಸೇವ್ ಯೂಸ್ ಮಾಡ್ಬೋದು. ಮೇಥಿ, ಬನಾನಾ ಕರಿ ಮತ್ತೆ ಚಪಾತಿ. ಓಕೆ, ಮೇಥಿ, ಬನಾನಾ ಕರಿ ಮತ್ತು ಚಪಾತಿಯನ್ನು ಸಿಕ್ಕಾಪಡೆ ಸಖತ್ತಾಗಿ ಮಾಡಿದ್ದಾರೆ. ಹೆಂಗಿರುತ್ತೆ ಅಂತ ಆಮೇಲೆ ಹೇಳ್ತೀನಿ. ಇಷ್ಟೊಂದು ಚೆನ್ನಾಗಿ ಮಾಡೋದ್ರಲ್ಲಿ ಚೆನ್ನಾಗಿರ್ಲೇಬೇಕು. ಇಷ್ಟೊಂದು ಇಷ್ಟಪಟ್ಟು ಮಾಡ್ಕೊಂಡಿದ್ದಾರೆ ಅಂದ್ರೆ ನಮ್ಮ ಲೆಕ್ಚರರ್ ಸುಲಭನಾ? ಎಷ್ಟು ಜನಕ್ಕೆ ಪಾಠ ಮಾಡ್ತೀವಿ, ನಮಗ್ ಗೊತ್ತಿಲ್ವಾ ಏನ್ ತಿನ್ಬೇಕು ಅಂತ. ಮುರಳಿ ಅವರೇ,
ನೋಡಿ ಇದು ತುಂಬಾ ಸಖತ್ತಾಗಿರುತ್ತೆ ಅಂತ ಮಾಡಿ ನಮ್ ಕೈಲಿ ಕೊಟ್ಟಿದ್ದಾರೆ ಶ್ರುತಿ ಆಚಾರ್ಯ ಅವರು. ಓಕೆ, ಶ್ರುತಿ ಆಚಾರ್ಯ ಅವರು ಮಾಡಿರುವಂತ ಈ ಗ್ರೇವಿ ಇನ್ನೊಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ರುಚಿಯಾಗಿ ಮಾಡ್ಕೊಂಡು ತಿನ್ಕೊಳ್ಳಿ. ಮೇಥಿ ಬನಾನಾ ಕರಿ ಮಾಡುವ ವಿಧಾನ: ಒಂದು ಬಾಣಲಿಗೆ 2 ಸ್ಪೂನ್ ತುಪ್ಪ, ಇಂಗು, ಸಾಸಿವೆ, ಜೀರಿಗೆ, ಮೆಂತ್ಯ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅಚ್ಚಖಾರದ ಪುಡಿ, ಹಸಿರು ಮೆಣಸಿನಕಾಯಿ, ಶುಂಠಿ ಹಾಕಿ ಹುರಿದು ಮೆಂತ್ಯ ಸೊಪ್ಪು ಹಾಕಿ ಬೇಯಲು ಬಿಡಿ. ಇದಕ್ಕೆ ಬಾಳೆಹಣ್ಣನ್ನು ಕತ್ತರಿಸಿ ಮ್ಯಾಶ್ ಮಾಡಿ ಹಾಕಿ ಬೇಯಿಸಿ ಕೊನೆಯಲ್ಲಿ ಸೇವ್ ಹಾಕಿದರೆ ಮೇಥಿ ಬನಾನಾ ಕರಿ ಸವಿಯಲು ಸಿದ್ಧ. ಓಕೆ ಶ್ರುತಿ, ಟೇಸ್ಟ್ ಮಾಡೋದಾ? ಮಾಡಿ ನಮ್ಮೇಲೆ ಪ್ರಯೋಗ ಮಾಡ್ತಲ್ಲ ತಾನೆ? ಇಲ್ಲ ನಾನೊಂದ್ಸತಿ ಪ್ರಯೋಗ ಮಾಡ್ಬಿಟ್ಟೆ ಬಂದಿದ್ದೀನಿ. ಓಕೆ, 2ನೇ ಸರಿ ಪ್ರಯೋಗ ನಮ್ಮೆಲ್ಲ. ಹೌದು. ಅಕಟ ದೇವರೇ ಕಾಪಾಡಪ್ಪ. ಓಕೆ, ತುಂಬಾ ಚೆನ್ನಾಗಿ ಮಾಡಿದೀರಾ ಅನ್ಕೊಂಡಿದೀನಿ. ಮಾಡಿರೋ ಸಿಸ್ಟಮ್ ಎಲ್ಲ ಚೆನ್ನಾಗಿತ್ತು. ಫಸ್ಟ್ ಹಂಗೆ ತಿನ್ನೋಣ ತಡ್ರಿ. ಹಿಂಗಿದೆ ನೋಡಿ, ಅದ್ ತಣ್ಣದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಏನಾದ್ಮೇಲೆ? ಸ್ವಲ್ಪ ತಣ್ಣಗಾದ್ಮೇಲೆ ಹಂಗಂತೀರಾ? ಶ್ರುತಿ, ಏನಾರ ಕೋಪ ಇದ್ರೆ ನೀವು ಬೇರೆ ಏನೋ ಮಾಡ್ಬೋದಾಗಿತ್ತು. ಚಲ ಇಲ್ವಾ? ಒಂಥರ ಚೆನ್ನಾಗಿದೆ. ಹೆಂಗ್ ಚೆನ್ನಾಗಿದೆ ಅಂತ ಹೇಳಕ್ ಗೊತ್ತಾಗ್ತಾ ಇಲ್ಲ. ಸಿಹಿ ಇದೆ, ಕಹಿ ಇದೆ, ಖಾರ ಇದೆ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಎಲ್ಲಾ ಟೇಸ್ಟ್ ಮಿಕ್ಸ್ ಆಗಿದೆ. ಎಲ್ಲಾ ಟೇಸ್ಟ್ ಮಿಕ್ಸ್ ಆಗಿದೆ. ಚೆನ್ನಾಗಿದೆ. ಈ ಲೆಕ್ಚರರ್ಗಳಿಗೆ ಯಾವಾಗಲೂ ಹೊಸದನ್ನ ಕೊಡ್ಬೇಕು, ಹೊಸದನ್ನ ತೋರಿಸ್ಬೇಕು, ಯಾರು ಮಾಡದಿರುವಂತ ಗ್ರೇವಿನ ತಿನ್ನಿಸ್ಬೇಕು ಅಂತ ಅವ್ರ ಆಸೆ. ನಾವು ಬಲಿ ಪಶುಗಳು ಆಗ್ತಾ ಇರ್ತೀವಿ. ಚೆನ್ನಾಗಿರೋದು ಹೊಸ ಪ್ರಯೋಗಗಳು ಮಾಡಿದಾಗ ಕೆಲವು ಸರಿ ಏನಾಗುತ್ತೆ ಅಂದ್ರೆ ಇದು ಯಾವ ರೀತಿ ಇದೆ ಅಂತ ಹೇಳೋದೇ ಕಷ್ಟ ಆಗುತ್ತೆ. ಹೆಂಗಿದೆ ಅಂದ್ರೆ ಯಾಕಂದ್ರೆ ತಿಂದಿರೋಲ್ಲ. ಇವ್ ಲಾಡು ತಿಂದಿರ್ತೀವಿ, ಲಾಡು ಹೆಂಗಿರುತ್ತೆ ಅಂತ ಗೊತ್ತು. ಉಪ್ಪಿದೆ, ಇಲ್ಲಿ ಉಪ್ಪಿದೆ, ಸರಿ ಸಿಹಿ ಇರ್ಬೇಕು ಅಂತ ಹೇಳ್ತೀವಿ. ಇದೊಂಥರ ಇದೆ, ಚೆನ್ನಾಗಿದೆ. ನೀವು ಅಲ್ಲಿ ಬೆಸ್ಟ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಇವತ್ತು ನಿಮ್ಗೆ ಮುಳಿಯ ಜ್ಯುವೆಲ್ಲರ್ಸ್ ಅವರು ಆಕರ್ಷಕ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಜೊತೆಗೆ 1944 ಅಲ್ಲಿ ಇವ್ರದ್ದು ಶಾಪ್ ಓಪನ್ ಆಗಿದೆ. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಿನಲ್ಲೆಲ್ಲ ಇವ್ರದ್ದು ಶಾಪ್ಗಳಿದೆ. ಸಾಂಪ್ರದಾಯಿಕ ಶೈಲಿಯ ಕೊಡಗಿನ ಮತ್ತು ದಕ್ಷಿಣ ಕನ್ನಡದ ಎಲ್ಲಾ ರೀತಿಯ ಆಭರಣಗಳಿಗೆ ಒಮ್ಮೆ ಭೇಟಿ ಕೊಡಿ ಮುಳಿಯ ಜ್ಯುವೆಲ್ಲರೀಸ್. ಅದಕ್ಕಿಂತ ಇಂಪಾರ್ಟೆಂಟು, ಇವರು ಮಣಿಪಾಲ್ ಸೆಂಟ್ರು, ಡಿಕನ್ಸನ್ ರಸ್ತೆ, ಬೆಂಗಳೂರಿನಲ್ಲೂ ಸಹ ಇವರ ಶೋರೂಮ್ ಓಪನ್ ಆಗಿದೆ. ಸಾಂಪ್ರದಾಯಿಕ ಶೈಲಿಯ ಒಡವೆಗಳಿಗೆ ಮತ್ತು ಹಗುರವಾದ ಆಭರಣಗಳಿಗೆ ಒಮ್ಮೆ ಭೇಟಿ ಕೊಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಸಖತ್ತಾಗಿ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಒಂದು ಗ್ರೇವಿ, ಚಪಾತಿ ಎರಡೂನು. ಇದನ್ನ ಖಾಲಿ ಮಾಡಬೇಕು. ನಮ್ಮ ಲೆಕ್ಚರ್ ಅವರು ಫ್ರೀ ಮಾಡ್ಕೊಂಡು ಪಾಪ ಬೆಳಗ್ಗೆ ಹೋಗಿ ರಾತ್ರಿ ತನಕ ಸ್ಟೂಡೆಂಟ್ಸ್ಗೆ ಪಾಠ ಮಾಡ್ತಾನೆ ಇರ್ತಾರೆ. ಪಾಠ ಮಾಡೋ ಮಧ್ಯದಲ್ಲಿ ಟೈಮ್ ಸಿಕ್ತಾಗ ಈ ತರದೆಲ್ಲ ಹೊಸದೆಲ್ಲ ಪ್ರಯೋಗ ಮಾಡಿ ನಮ್ಮ ಕೈಲಿ ಕೊಡ್ತಾರೆ. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಮುಳ್ಳಿ ಫಟಾಫಟ್ ಅಂತ ಮಾಡಬೇಕು. ಏನ್ ತೋರಿಸ್ತಾ ಇದ್ದೀರಾ? ಒಳ್ಳೆ ಚಿಕನ್ ತೋರಿಸಿ ಅಂತ ಸಾಕಷ್ಟು ಜನ ರೆಸಿಪಿಗಳನ್ನ ಟೈಪ್ ಮಾಡಿ ಫೇಸ್ಬುಕ್ ನಲ್ಲಿ ಕಳಿಸಿರ್ತಾರೆ. ರಿಕ್ವೆಸ್ಟೆಡ್ ರೆಸಿಪಿ ಅಂತ ಹೇಳಿ. ಆ ರಿಕ್ವೆಸ್ಟೆಡ್ ರೆಸಿಪಿಗಳನ್ನ ನೋಡ್ಕೊಳ್ತಾ ಇರೋರು ನಮ್ ಸುಚಿತ್ರಾ ಅವರು. ಅವ್ರನ್ನ ಕರ್ಸೋಣ. ಇವತ್ತು ಯಾವ ರೀತಿ ಚಿಕನ್ ಮಾಡ್ತಾರೆ, ಯಾವ ಚಿಕನ್ ಮಾಡ್ತಾರೆ ಅಂತ ಕೇಳ್ಕೊಳ್ಳೋಣ, ನೋಡ್ಕೊಳ್ಳೋಣ, ಬರ್ಕೊಳ್ಳೋಣ, ರುಚಿಯಾಗಿ ತಿನ್ಕೊಳ್ಳೋಣ. ಓಕೆ ಸುಚಿತ್ರಾ, ಬನ್ರಿ. ಮತ್ತೆ ಏನ್ರಿ ಸುಚಿತ್ರಾ, ಆರಾಮಾಗಿ ಜಾಲಿಯಾಗಿ ಏನೋ ರಾಜಕೀಯ ಸೇರಿದಂಗ್ ಬರ್ತಾ ಇದೀರಲ್ರಿ? ಏನ್ರಿ ಸಮಾಚಾರ? ಒಂಥರ ಹಂಗೆ ಅನಿಸ್ತು ಯಾಕೋ ನಂಗೆ ಅಂದ ತಕ್ಷಣ. ಮತ್ತೆ ಏನ್ ಮಾಡ್ತಾ? ಚೇಂಜಸ್ ಇರ್ಬೇಕಲ್ಲ. ಹೌದೌದು, ವೆರೈಟಿ ಅಡಿಗೆಗಳು ಇರ್ಬೇಕು, ಡಿಫ್ರೆಂಟ್ ಡ್ರೆಸ್ಗಳು ಇರ್ಬೇಕು, ಹಂಗಂತೀರಾ? ಏನ್ ಮಾಡ್ತಾ ಇದೀರಾ ಸುಚಿತ್ರಾ ಇವತ್ತು? ರೇಷ್ಮೆ ಕಬಾಬ್ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. 6 ಕಬಾಬ್ಗೆ 180 ರೂಪಾಯಿ ಕೊಟ್ಟಾಗ್ಲೇ ಗೊತ್ತಾಗೋದು ರೇಷ್ಮೆ ಕಬಾಬ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಆ ರೇಷ್ಮೆ ಕಬಾಬ್ನ ನಾವು ನಮ್ಮನೇಲಿ ಮಾಡ್ಕೊಂಡು ತಿಂದಾಗ ಆ 180 ರೂಪಾಯಿ ಕೊಟ್ಟು ಏನಾದ್ರೂ 1.5 kg ಚಿಕನ್ ತಂದ್ರೆ ಮಲ್ಲಿರೋರೆಲ್ಲ ರೇಷ್ಮೆ ಕಬಾಬ್ ತಿನ್ಬೋದಲ್ಲ ಅಂತ ಟೈಪ್ ಮಾಡಿದ್ರು. ಅದನ್ನ ನೋಡ್ಕೊಂಡು ಸುಚಿತ್ರಾ ಅವರು ಇವತ್ತು ರೇಷ್ಮೆ ಕಬಾಬ್ ನಮಗ್ ತೋರಿಸ್ಕೊಡ್ತಾ ಇದಾರೆ. ಏನೇನ್ ತಂದಿದ್ದೀರಾ ರೇಷ್ಮೆ ಕಬಾಬ್ ಮಾಡಕ್ಕೆ? ರೇಷ್ಮೆ ಕಬಾಬ್ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಬಾದಾಮಿ, ಬೆಣ್ಣೆ, ಫ್ರೆಶ್ ಕ್ರೀಮ್, ಗಟ್ಟಿ ಮೊಸರು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಈಗ ಫಸ್ಟ್ ಗ್ರೈಂಡ್ ಮಾಡ್ಕೊತೀನಿ. ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡ್ಕೊಳ್ತೀರಾ? ಎಲ್ಲ ಗ್ರೈಂಡ್ ಮಾಡ್ಬಿಡೋದು, ಆಮೇಲೆ ಮ್ಯಾರಿನೇಟ್ ಮಾಡೋದು. ಓಕೆ, ಒಳ್ಳೆ ಈಸಿ ಇದು. 1 ಈರುಳ್ಳಿ ಸಾಕು ಅಷ್ಟು ಚಿಕನ್ಗೆ. ಬಾದಾಮಿ. ಓಕೆ. ಓ, ಬಾದಾಮಿ ಎಲ್ಲ ಹಾಕ್ತೀರಿ ಚಿಕನ್ಗೆ? ನೆನ್ಸಿ ಸಿಪ್ಪೆ ತೆಗ್ದಿರಂತದ್ದು. ಏನಿದು? ಬೆಳ್ಳುಳ್ಳಿ. ಓಹ್, ಬೆಳ್ಳುಳ್ಳಿ ಹಾಕ್ತೀರಿ ಇದಕ್ಕೆ? 1 ಸ್ಪೂನು. ಓಕೆ. ಶುಂಠಿ 1 ಸ್ಪೂನು. ಓಕೆ. ಬೆಣ್ಣೆ ಓಹ್ 1 ಸ್ಪೂನ್.
ಹಸಿಮೆಣಸಿನ್ಕಾಯಿ, ಜಾಸ್ತಿ ಖಾರ ಇರೋದಿಲ್ಲ ಇದು. ಓಕೆ, ಹೌದೌದು, ಖಾರ ಇರೋದಿಲ್ಲ. ಕೊತ್ತಂಬರಿ ಸೊಪ್ಪು 1 ಸ್ಪೂನ್. ಪಟಾಪಟದ ಮಾಡ್ಕೋಬೋದಲ್ಲ? ಹೌದು, ನೆನ್ಸಿಟ್ರೆ ಫಟಾಫಟ್ ಅಂತ ಹಾಕಿ. ಮಿಕ್ಸಿಂಗ್ ಬೌಲ್ ಬೇಕಾ? ಮಿಕ್ಸಿಂಗ್ ಬೌಲ್. ತೊಳಿ. ಇದಕ್ಕೆ ಯಾವ ಚಿಕನ್ ತಗೋಬೇಕು ಸುಚಿತ್ರಾ? ಇದಕ್ಕೆ ಚಿಕನ್ ಬ್ರೆಸ್ಟ್ ಪೀಸಸ್ ತಗೋಬೇಕು. ಓಕೆ. ಟೆಂಡರ್ ಚಿಕನ್, ಬೋನ್ಲೆಸ್. ಓಕೆ, ಇದೆಲ್ಲ ಬೋನ್ಲೆಸ್ ಅಲ್ವಾ? ಹೌದು, ಹೌದು. ಆ boneless ರೇಷ್ಮೆ ಕಬಾಬ್ ಎಲ್ಲ ಬೋನ್ಲೆಸ್ ಅಲ್ಲಿ ಚೆನ್ನಾಗಿರುತ್ತೆ. ಚಿಕನ್ ಹಾಕ್ತಾ ಇದ್ದೇನೆ. ಹಾಕಿ ಮೇಡಮ್. ಈ ಪ್ಯಾನ್ ಇಡಬೇಕಾ ಬೇಡವಾ? ಪ್ಯಾನ್ ಇದು ಸಾಕಲ್ಲ? ಇದು ಗಟ್ಟಿ ಮೊಸರು. ಯೋಗರ್ಟ್ ಸಿಕ್ಕಿದ್ರೆ ಪ್ಲೇನ್ ಯೋಗರ್ಟ್ ಅದೇ ಹಾಕೋಬಹುದು. ಓಕೆ. ನೀರಿನ ಗಟ್ಟಿ ಅಂಶ ಮೊಸರು. ಗಟ್ಟಿ ಮೊಸರು, ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ತೆಗೆದಿರ್ತಕ್ಕಂಥ ಗಟ್ಟಿ ಗಟ್ಟಿ ಮೊಸರು. ಮೊಸರು ಅಂದ್ರೆ ವೆರಿ ಸಿಂಪಲ್. ತುಂಬಾ ಸರಿ ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತೀವಿ, ಒಂದು ಬಟ್ಟೆನಲ್ಲಿ ಮೊಸರನ್ನ ಹಾಕೊಂಡು ಅದನ್ನ ಕೊಳಾಯಿ ಹತ್ರ ಕಟ್ಬಿಟ್ರೆ ನೀರು ಹೋಗಿ 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 ನೀರೆಲ್ಲ ಕ್ಲೀನ್ ಮಾಡಿ ಅದು ಫುಲ್ಲು ಗಟ್ಟಿ ಆಗ್ಬಿಡುತ್ತೆ. ಗಟ್ಟಿಯಾಗಿ ಇಂಟ್ಕೊಂಡ್ಬಿಟ್ರೆ ಗಟ್ಟಿ ಮೊಸರು ಸಿಗುತ್ತೆ. ಅದನ್ನ ಹಾಕೊಳ್ಳಿ. 2 ಸ್ಪೂನ್ ಹಾಕ್ತಾ ಇದ್ದೇನೆ. ವೆರಿ ಗುಡ್. ಫ್ರೆಶ್ ಕ್ರೀಮ್ ಇದೆ. ಅದನ್ನು ಹಾಕೊಂಡ್ಬಿಡ್ತೀರಾ? ಹೌದು, 1 ಸ್ಪೂನ್ ಸಾಕು, ಜಾಸ್ತಿ ಬೇಡ. ಗ್ರೈಂಡ್ ಮಾಡಿರೋಂಥ ಮಸಾಲ, ಮೆಣಸಿನಕಾಯಿ, ಕೊತ್ತಂಬರಿ, ಸ್ವಲ್ಪ ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಈರುಳ್ಳಿ, ಜೊತೆಗೆ ಬಟರ್. ಹೌದು ಅಲ್ಲ? ತುಂಬಾ ಚೆನ್ನಾಗಿರುತ್ತೆ, ಇದು. ರಿಚ್ ಆಗಿರುತ್ತೆ. ರೆಸ್ಟೋರೆಂಟ್ಸ್ ಅಲ್ಲಿ ಜಾಸ್ತಿ ಇಷ್ಟಪಡಂತ ಇದು ರೆಸಿಪಿ ಇದು. ಮಕ್ಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ಹೌದು, 180 ರೂಪಾಯಿ ಕೊಟ್ಟರೆ ಒಂದು ಪ್ಲೇಟ್ಗೆ ಸಖತ್ತಾಗಿರುತ್ತೆ. ನೋಡಿ, ಇದು ವೈಟ್ ಆಗಿ ಇರುತ್ತಲ್ಲ ಸ್ವಲ್ಪ. ಹೌದು. ಈ ರೇಷ್ಮೆ ಕಬಾಬ್ ಅಂದ ತಕ್ಷಣ ಸಾಲ್ಟ್ ಹಾಕ್ತೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಷ್ಟು ನಿಮಿಷ ನೆನೆಸಿರ್ಬೇಕು ಇದನ್ನು? ಸೇಮ್ 1 ಅವರ್, 2 ಅವರ್ಸ್. 2 ಅವರ್ಸ್ ಎಷ್ಟು ನೆನೆಸಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಬಿಡಿ. ಹೌದು. ತಿನ್ನಕ್ಕೆ ಇದು ಮಜಾನೇ ಬೇರೆ. ಇದು ಬ್ಯಾಂಬೂ ಸ್ಟಿಕ್ಸ್ ಮಾಡೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ 1 ಅವರ್ ಮುಂಚೆ ನೀರಲ್ಲಿ ನೆನೆಸಿಡ್ಬೇಕು. ಓಕೆ. ಅವಾಗ ಅದು ಬರ್ನ್ ಆಗಲ್ಲ ಮಾಡೋದು. ಓಕೆ ಮೇಡಮ್, ಓಕೆ. ಇದು ಹೇಳ್ತಾರಿ, ನಾವೆಲ್ಲ ಕೇಳ್ಕೊಳ್ತಾ ಇರ್ತೀವಿ, ಬರ್ಕೊಳ್ತಾ ಇರ್ತೀವಿ. ರೇಷ್ಮೆ ಕಬಾಬು ಮತ್ತೆ ಇನ್ಯಾವುದೋ ಕಬಾಬ್ ಇದೇ ತರ ಮಾಡ್ತಾರಲ್ಲ. ಇನ್ನೊಂದು ಚುಚಿ, 5 ಚುಚ್ಚಣ, ಒಂದು ಪ್ಲೇಟ್ ಕಷ್ಟ ಕೊಡೋಣ. ವೆರಿ ಗುಡ್, ವೆರಿ ಗುಡ್. ಇಲ್ಲ, ಮ್ಯಾರಿನೇಷನ್ ಟೈಮ್ ಇರಲ್ವಲ್ಲ. ಹೌದೌದು. ಮ್ಯಾರಿನೇಷನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅವ್ರು ಮಾಡ್ಕೊಳ್ತಾರೆ ಬಿಡಿ. ಹೌದು. ಯಾಕಂದ್ರೆ ನೋಡ್ಕೊಳ್ಳೋರು ಏನ್ ಮಾಡ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ನಮಗೆ. ಸ್ವಲ್ಪ ಇದು ತೆಳು ಆಯ್ತು, ಬೈಂಡಿಂಗ್ ತಗೊಳ್ತಾ ಇಲ್ಲ ಅಂದ್ರೆ ಸ್ವಲ್ಪ ಕಾರ್ನ್ಫ್ಲವರ್ ಆಡ್ ಮಾಡ್ಕೋಬಹುದು. ಓಹೋ, ಮುಚ್ಕೋಣ ಸ್ವಲ್ಪ ಹೊತ್ತು. ಕ್ಲೋಸ್ ಮಾಡಿ ಚೆನ್ನಾಗಿ ಬರುತ್ತೆ. ಸ್ಲೋ ಆಗಿ ನಿಧಾನಕ್ಕೆ ಬೇಯಿ. ಓಕೆ ಮೇಡಮ್, ರೆಡಿನಾ? ಫಸ್ಟ್ ಆಫ್ ಮಾಡೋಣ ರೀ. ಓಹೋ, ಅದ್ಭುತ ಅದ್ಭುತ. ಹುಷಾರ್ ರೀ, ಸುಟ್ಕಿಟ್ಕೊಂಡ್ಬಿಟ್ಟಿರ ಕೈನಾ. ವೆರಿ ಗುಡ್. ಆಹಾ, ರೇಷ್ಮೆ ಕಬಾಬ್ ತಿಂದು ನೋಡಿ, ರುಚಿ ಹೇಳಿ. ಓಕೆ, ಸಖತ್ತಾಗಿ ಕೊಟ್ಟಿದ್ದಾರೆ. ನಮ್ಮ ಕೈಗೆ ಕೊಟ್ಟಿದ್ದಾರೆ. ನಾವು ಬಿಡ್ತೀವೇನ್ರಿ ರೀ? ಇಷ್ಟೊಂದು ಸಖತ್ತಾಗಿ ಮಾಡಿದ್ದಾರೆ ರೇಷ್ಮೆ ಕಬಾಬ್ನ. ನಾವು ಬಾರಿಸ್ಕೊಳ್ಳೇಬೇಕು, ಮುಗಿಸ್ಲೇಬೇಕು. ಪಾಪ ನೀವು ನೋಡ್ಕೊಂಡಿಲ್ದವ್ರು ಏನ್ ಮಾಡ್ಕೊಳ್ತೀರಾ? ಇನ್ನೊಂದ್ಸರಿ ಸುಚಿತ್ರಾ ಅವರು ಇದನ್ನ ಯಾವ ರೀತಿ ಮಾಡಿದ್ರು ಒಂದ್ಸರಿ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ರೇಷ್ಮೆ ಕಬಾಬ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, ನೆನೆಸಿ ಸಿಪ್ಪೆ ತೆಗೆದ ಬಾದಾಮಿ, ಬೆಳ್ಳುಳ್ಳಿ, ಶುಂಠಿ, ಬೆಣ್ಣೆ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಬೋನ್ಲೆಸ್ ಚಿಕನ್, ಗಟ್ಟಿ ಮೊಸರು, ಫ್ರೆಶ್ ಕ್ರೀಮ್, ರುಬ್ಬಿದ ಮಸಾಲ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಒಂದು ಬಾರ್ಬಿಕ್ಯೂ ಸ್ಟಿಕ್ಗೆ ಚುಚ್ಚಿ ಕಾದ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡಿದರೆ ರೇಷ್ಮೆ ಕಬಾಬ್ ರೆಡಿ ಟು ಈಟ್. ಎಷ್ಟೊಂದು ಚೆನ್ನಾಗಿದೆ, ತಿನ್ಬಿಟ್ಟು ಖಾಲಿ ಆಗ್ಬಿಡುತ್ತಲ್ಲ ಅಂತ ಯೋಚನೆ ಆಗ್ಬಿಟ್ಟಿದೆ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ ರೀ. ಟೇಸ್ಟ್ ಮಾಡೋದಾ? ಟೇಸ್ಟ್ ಮಾಡಿ, ರುಚಿ ನೋಡ್ಬೇಕಲ್ಲ. ಇದು ಹಂಗೆ ನೋಡಿದ್ರೆ ಮಜಾ ಇರೋದು. ಒಂದೊಂದೇ ತಕ್ಕೊಂಡು ಕುತ್ಕೊಂಡೆ ನೋಡಿದ್ರೆ ಮಜಾ ಇರಲ್ಲ. ಇದು ನೆಂಚ್ಕೊಳಕ್ಕೆಲ್ಲ ಅಲ್ಲ. ಹೌದು, ಹಾಗೆ ಇದೊಂದನ್ನೇ ಇಟ್ಕೋಬೇಕು, ಇದೊಂದೇ ಖಾಲಿ ಮಾಡಬೇಕು. ತುಂಬಾ ಚೆನ್ನಾಗಿ ಮಾಡಿದೆ. ರೇಷ್ಮೆ ಕಬಾಬ್ ಅಂದ್ರೆ ಸಾಫ್ಟ್ ಆಗಿ ಹಾಗೆ ಇರ್ಬೇಕು.
ಹಾಗೇ ಇದೆ ಖಂಡಿತವಾಗ್ಲೂ ಇಷ್ಟು ಒಬ್ಬರೇ ಖಾಲಿ ಮಾಡ್ಬೋದು. ಸಖತ್ತಾಗಿ ಮಾಡಿ ತೋರಿಸಿದ್ದೀರಾ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ತುಂಬಾ ತುಂಬಾ ಅದ್ಭುತವಾಗಿರೋದು ಅಂದ್ರೆ ಇದೇನೇನೆ. ಏನ್ ಮಜಾ, ಹೆಂಗಿದೆ ಅಂತ ಹೇಳಿದ್ರೆ ಅದು ಹೆಂಗ್ ಮಾಡಿದ್ದಾರೆ ಅಂತ ನೋಡ್ಕೋಬೇಕಾಗಿತ್ತು. ನೋಡ್ಕೊಂಡ್ವಿ. ಚೆನ್ನಾಗಿ ಬರುತ್ತಾ ಅಂತ ಡೌಟ್ ಇತ್ತು. ಅದ್ಭುತವಾಗಿ ಬಂದಿದೆ. ತುಂಬಾನೇ ಸಖತ್ತಾಗಿದೆ. ಬಾರ್ಸ್ಕೊಳ್ತಾ ಇರ್ಬೋದು. ಇದು ಸೈಡ್ಸ್ ಗಿಡ್ಸ್ಗೆ, ಅನ್ನ ರಸಮ್ಗೆ ಅವೆಲ್ಲ ಏನಿಲ್ಲ. ಕೂತ್ಕೋಬೇಕು, ಒಂದೊಂದು ಪ್ಲೇಟ್ ತಿಂತಾ ಇರಬೇಕು, ವಾಗ್ತಾ ಇರಬೇಕು. ಸಖತ್ತಾಗಿ ಮಾಡಿದ್ದಾರೆ. ಇದನ್ನ ಖಾಲಿ ಮಾಡಬೇಕು. ಖಾಲಿ ಮಾಡೋದಕ್ಕಿಂತ ಇಂಪಾರ್ಟೆಂಟು ಟೈಮ್ ಆಗೋಗಿದೆ. ಕಾರ್ಯಕ್ರಮ ಮುಗಿಸ್ಬೇಕು, ಅದೇ ತುಂಬ ಇಂಪಾರ್ಟೆಂಟು. ನೋ ಪ್ರಾಬ್ಲಮ್ ಸುಚಿತ್ರಾ, ಸಖತ್ತಾಗಿ ಮಾಡಿದ್ದೀರಾ. ಅದ್ಭುತ ಅದ್ಭುತ ಅದ್ಭುತ. ಕಾರ್ಯಕ್ರಮ ಮುಗಿಸೋಣ. ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ, ಏನ್ರಿ ಮುರಳಿ ನಮ್ಮನ್ನು ಕರ್ಸ್ಕೊಳ್ಳಲ್ಲ, ನಮ್ಮ ರುಚಿನೂ ಚೆನ್ನಾಗಿದ್ದೀರಿ, ನಾವು ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆ ಮಾಡ್ತೀವಿ, ನಮ್ಮನ್ನು ಕರ್ಸ್ಕೊಳ್ರಿ ಅಂತ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನೂ ಸಹ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ, ಮೇಲ್ ಮಾಡಿ, ಸಿಕ್ತಾಗಿ ಮಾತಾಡಿಸಿ ಖಂಡಿತವಾಗ್ಲೂ ಕರ್ಸ್ಕೊಂಡು ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ಒಂದು ನಿಮಿಷ. ಮತ್ತೆ ಸಿಗೋಣ. ಅಲ್ಲಿ ತನಕ